ಎತ್ತಿನ ಗಾಡೀಲಿ ಯಾರೆಲ್ಲ ಓಡಾಡಿದ್ದೀರಾ ಕಮೆಂಟ್ ಮಾಡಿ. ನಾನು ಓಡಾಡಿದ್ದೀನಿ, ಚೆನ್ನಾಗಿರುತ್ತೆ. ಊರು ಬಿಟ್ಟು ಬಂದು ಈ ಥರ ದುಡಿಮೆ ಮಾಡೋದ್ರಿಂದ ರೈತಾಪಿ ತುಂಬ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಎತ್ತುಗಳು ಕಾಣೋದೇ ಕಡಿಮೆ. ಊರಲ್ಲಿ ಜಮೀನ್ದಾರು ಗೌಡ್ರು ಅಂತ ಅಂದರೆ ಸ್ವಲ್ಪ ರಿಚ್ ಇರೋರು ಇರ್ತಿರಲ್ಲ, ಅವ್ರ ಬಟ್ಟೆಗಳನ್ನೆಲ್ಲ ಇವ್ರು ತಗೊಬಂದು ಬಟ್ಟೆ ತೊಳೆದು ಅದನ್ನು ಐರನ್ ಮಾಡಿ ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ರು. ಅವರಿಗೆ ಅಗಸರ ಮನೆ ಅಂತ ಕರೀತಾರೆ. ನಮ್ಮ ಸೈಡು ಅಂದರೆ ಮಲೆನಾಡು ಶಿವಮೊಗ್ಗ ಭಾಗಗಳಲ್ಲಿ ಚಿಪ್ಲ ಅಂತ ಹೇಳಿ ಕರಿತೀವಿ ನಾವು. ಅದು ಅನ್ನ ಚರ್ಗಿ ಇರುತ್ತೆ, ಅನ್ನ ಮಾಡಾದ್ಮೇಲೆ ಅದ್ರ ಮೇಲೆ ಇಟ್ಟು ಅನ್ನ ಬಸಿದ್ರೆ ಅದು ಬ್ಯಾಂಬೋದಿಂದನೇ ಮಾಡಿರ್ತಾರೆ. ಬಸಿದ್ರೆ ಗಂಜಿ ಮಾತ್ರ ಹೊರಗಡೆ ಬೀಳುತ್ತೆ, ಅನ್ನ ಮಾತ್ರ ಒಳಗಡೆ ಇರುತ್ತೆ. ಆ ಥರ ಅದಕ್ಕೆ ಚಿಪ್ಲ ಅಂತ ಕರಿತೀವಿ. ಆವಾಗೆಲ್ಲ ಹೆಬ್ಬುಲಿ ಕಟಿಂಗ್ ಅದೆಲ್ಲ ಇರ್ತಿರ್ಲಿಲ್ಲ. ಈ ಥರ ಒಂದು ಕಟಿಂಗ್ನ ಮಾಡಿ ಕಳಿಸ್ತಿದ್ರು. ಅದು ಹೆಂಗೆ ಇದ್ರು ಹಿಂಗೆ ಕಟಿಂಗ್ ಮಾಡ್ತಾಯಿದ್ರು. ಈ ಥರ ಒಂದು ಕಟಿಂಗ್ ಮಾಡಿ ಆವಾಗಿಂದು ಸ್ಟೈಲಿಶ್ ಕಟಿಂಗ್ ಇದೇ ಆಗಿತ್ತು. ನೋಡ್ಕೊಳ್ಳಿ, ಶಿವಪ್ಪ ಮೇಷ್ಟ್ರು ಅಂತ ಅಂದರೆ ನನಗೆ ತುಂಬ ಇಷ್ಟ ಇತ್ತು. ನೋಡ್ರಿ ಇವ್ನ ಶಿಷ್ಯ ಏನು ಮಾಡ್ತಾ ಇದ್ದಾನಂದರೆ ಹುಚ್ಚೆ ಒಯ್ಯೋದಕ್ಕೆ ಬಂದಿದ್ದಾನೆ. ನೋಡಿ, ನಾವು ಹಿಂಗೆ ಮಾಡ್ತಾಯಿದ್ವಿ. ಇದು ನೋಡ್ತಾ ಇದ್ರೆ ಒಬ್ಬೊಬ್ಬರೇ ನೆನಪಾಗ್ತಾರೆ. ಹೇಳ್ತಾ ಹೋಗ್ತೀನಿ ಕೇಳ್ರಿ. ನಾನು, ಸುದೀಪ, ಸುಮಂತ, ಗಣೇಶ, ಯದುಕುಮಾರ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬಂದಿರುವಂಥ ಪ್ಲೇಸು ಮಾಡೆಲ್ ವಿಲೇಜ್ ಅಂತ ಹೇಳಿ ಸಖತ್ತಾಗಿರುತ್ತೆ. ಇವಾಗ ಟಿಕೆಟ್ ತೊಗೊಬೇಕಂತ ಹೇಳಿದ್ದಾರೆ, ಬನ್ನಿ ಟಿಕೆಟ್ ತೊಗೊಳ್ಳೋಣ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಗುಡಿಸ್ಲೇನು ಕಾಣ್ತಾ ಇದೆ, ಇಲ್ಲೇ ಟಿಕೆಟ್ ತೊಗೊಬೇಕಾಗಿರೋದು. ಒಬ್ಬರಿಗೆ 150 ಚಾರ್ಜ್ ಮಾಡ್ತಾರೆ, ಇಬ್ಬರಿಂದ 300 ರೂಪಾಯಿ ಆಗುತ್ತೆ. ನಾವು ಟಿಕೆಟ್ ಕೂಡ ತೊಗೊಂಡ್ವಿ. ಇಲ್ಲಿ ಟಿಕೆಟ್ ತೊಗೊಂಡಿರೋ ಪ್ರೂಫಿಗೋಸ್ಕರ ಬ್ಯಾಂಡ್ ಕೂಡ ಹಾಕ್ತಾರೆ. ಬನ್ನಿ ನಾವು ಕೂಡ ಬ್ಯಾಂಡ್ ಹಾಕ್ಸ್ಕೊಳ್ಳೋಣ. ನೀವು ಅನ್ಕೊಂತಿರ್ತೀರಾ ಮಾಡೆಲ್ ವಿಲೇಜ್ ಅಂದರೆ ಏನಪ್ಪ ಅಂತ ಹೇಳಿ. ಅಂದರೆ ಈ ಹಳ್ಳಿ ಮಾಡೆಲ್ ಅಂದರೆ ಇವಾಗ ಒಂದು ಹಳ್ಳಿಯ ಒಂದು ಗ್ರಾಮೀಣ ಪದ್ಧತಿ ಹೆಂಗಿರುತ್ತೆ, ಗ್ರಾಮೀಣ ಭಾಗಗಳು ನಮ್ಮೂರಲ್ಲೂ ಹಳ್ಳಿ ಹಿಂಗೆ ಇದೆ ಅಂತ ಅಂದ್ಕೊಂಡಿರ್ತೀರ. ಆದರೆ ಇದು ಇವಾಗಿನ ಯೂತ್ಸ್ ಅಲ್ಲ. ನಮ್ಮ ಅಪ್ಪನ ಕಾಲದಲ್ಲಿ ಯಾವ ಥರ ಇರ್ತಿತ್ತೋ ಆ ಥರ ಒಂದು ಹಳ್ಳಿಯ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಡಿಟ್ಟಿರುವಂತಹ ಒಂದು ಪ್ರಾಜೆಕ್ಟ್ ವರ್ಕ್ ಅಂತಲೇ ಹೇಳ್ಬೋದು. ಆ ಥರ ಕಾಣುತ್ತೆ, ತುಂಬ ಚೆನ್ನಾಗಿತ್ತು. ಬನ್ನಿ ನಾವು ಇಲ್ಲಿಂದ ಹೋಗೋಣ ಇವಾಗ. ಸ್ನೇಹಿತರೆ, ವಿಡಿಯೋ ಮುಂದೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ನೋಡಿ, ದಯವಿಟ್ಟು ಅರ್ಧಕ್ಕೆ ಸ್ಕಿಪ್ ಮಾಡಿ ಹೋಗ್ಬೇಡಿ. ತುಂಬಾ ಕಷ್ಟಪಟ್ಟು ವಿಡಿಯೋನ ಮಾಡಿದ್ದೀನಿ. ಹಾಗಾದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ, ಆಯ್ತಾ? ಒಳಗಡೆ ಹೇಗಿತ್ತು ಏನು ಅಂತ ಒಳಗಡೆನೆ ಹೋಗಿ ನೋಡ್ತಾ ಹೋಗೋಣ. ಶುರು ಮಾಡೋಣ ಫಸ್ಟ್ ಗೌಡ್ರ ಮನೆಯಿಂದ. ಸ್ನೇಹಿತರೆ, ನಮ್ಮೂರಲ್ಲೂ ಕೂಡ ಗೌಡ್ರ ಮನೆ ಇದೆ. ಆದರೆ ಗೌಡ್ರ ಮನೆ ಒಳಗೆ ಯಾವತ್ತೂ ಹೋಗಿಲ್ಲ. ಇವತ್ತು ಈ ಗೌಡ್ರ ಮನೆ ಒಳಗೆ ಹೋಗೋಣ ಬನ್ನಿ, ಹೆಂಗಿರುತ್ತೆ. ಬಲಗಾಲಿಟ್ಟು ಒಳಗಡೆ ಹೋಗೋಣ ಬನ್ನಿ. ಸ್ನೇಹಿತರೆ, ನಮ್ಮ ಕಡೆ ಊರುಗಳಲ್ಲೆಲ್ಲ ಗೌಡ್ರು ಅಂತಂದರೆ ಸಿಕ್ಕಾಪಟ್ಟೆ ಶ್ರೀಮಂತರಾಗಿರ್ತಾರೆ. ಅದಕ್ಕೋಸ್ಕರನೇ ಈ ಮನೆ ಕೂಡ ಇಷ್ಟೇ ದೊಡ್ಡದಾಗಿದೆ. ನಿಮ್ಮೂರಲ್ಲೂ ಕೂಡ ಗೌಡ್ರ ಮನೆತನಗಳು ಶ್ರೀಮಂತವಾಗಿದ್ದರೆ ಹೇಳಿ ಸ್ವಲ್ಪ. ನಮ್ಮ ಕಡೆ ಎಲ್ಲ ಹೆಂಗಿತ್ತು ಅಂತ ಅಂದರೆ, ಮನೆ ಒಳಗೇನೆ ಕೂಡ ಹಸುಗಳನ್ನೆಲ್ಲ ಕಟ್ ಹಾಕೊಂತಿದ್ವಿ. ಅಂದರೆ ಮನೆಗೆ ಅಟ್ಯಾಚ್ ಆಗಿಬಿಟ್ಟು ಕೊಡಕೆ ಕೂಡ ಇರ್ತಿತ್ತು. ಅಂದರೆ ನಮಗೆ ಅಷ್ಟು ಹಸುಗಳ ಕಂಡ್ರೆ ಪ್ರೀತಿ. ಮತ್ತು ಇಲ್ಲೊಂದು ಫೋಟೋ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಫೋಟೋ ನಮ್ಮ ಕಡೆಗಳಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರ್ತಿತ್ತು. ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಕಡೆನೂ ಕೂಡ ಈ ಥರ ಫೋಟೋನ ಮಾಡಿಸ್ತಿದ್ರಿ ಅಥವಾ ಇರ್ತಿತ್ತು ಅಂತ ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಗುರು. ಸಾಕು ಬಿಡ್ರಪ್ಪ, ನೋಡಿದ ಗೌಡ್ರ ಮನೆನೇ ಎಷ್ಟು ನೋಡೋಣ ಅಂತೇಳಿ ನಾವು ಕೂಡ ಸ್ವಲ್ಪ ನೋಡಿಕೊಂಡು ಹಂಗೆ ಹೊರಗಡೆ ಹೊಂಟ್ವಿ. ಬನ್ನಿ ಹೊರಗಡೆ ಏನಿದೆ ಅಂತ ನೋಡ್ತಾ ಹೋಗೋಣ ಗುರು. ಇದನ್ನೆಲ್ಲ ನೋಡ್ತಾ ಇದ್ದಂಗೆ ನಾವು ಸಣ್ಣಕ್ಕಿದ್ದಾಗ ಆಟ ಆಡ್ತಿದ್ದೆಲ್ಲದು ನೆನಪಿಗೆ ಬಂತು. ಆದರೆ ಏನು ಮಾಡೋಕ್ಕಾಗತ್ತೆ, ಇವಾಗ ದೊಡ್ಡವ್ರು ಕೂಡ ಆಗ್ಬಿಟ್ಟಿದ್ದೀವಲ್ಲ. ನಾನಂತೂ ಒಂದು ವಿಷಯ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ಏನಂತಂದರೆ ಇಲ್ಲಿ ಮಾಡಿರೋ ಈ ಮಾಡೆಲ್ ವಿಲೇಜ್ ಏನಿದೆ, ಒಂದೊಂದು ಮನೆ ಕೂಡ ಒಂದೊಂದು ಜಿಲ್ಲೆ ಕಡೆಯಿಂದ ಆರಿಸ್ಕೊಂಡಿದ್ದಾರೆ. ಅಂದರೆ ಅಲ್ಲಿನ ಸಂಸ್ಕೃತಿ ಎಲ್ಲ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗಿದ್ದಾರೆ. ಇದು ಬಂದ್ಬಿಟ್ಟು ಮಾಳಿಗೆ ಮನೆ ಅಂತ ಹೇಳಿ ಕಲಬುರಗಿ ಜಿಲ್ಲೆಯಿಂದ ಆರಿಸ್ಕೊಂಡಿರೋದು. ಹಿಂದೆ ತೋರಿಸಿದ್ನಲ್ಲ ಗೌಡ್ರ ಮನೆ, ಅದು ಬಂದ್ಬಿಟ್ಟು ಧಾರವಾಡ ಕಡೆಯಿಂದ ಅವಿಭಕ್ತ ಕುಟುಂಬದ್ದು. ಹಂಗೆ ನೀವು ಕೂಡ ಈ ಮಾಳಿಗೆ ಮನೆನ ಬೇಗ ನೋಡ್ಕೊಂಬಿಡಿ. ಹಂಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ. ನಾವು ಕೂಡ ಮಾಳಿಗೆ ಮನೆನ ಪೂರ್ತಿಯಾಗಿ ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಒಂದು ದೃಶ್ಯ ನಮಗೋಸ್ಕರ ಕಾಯ್ತಾ ನಿಂತಿತ್ತು. ಎತ್ತಿನ ಗಾಡೀಲಿ ಯಾರೆಲ್ಲ ಓಡಾಡಿದ್ದೀರಾ ಕಮೆಂಟ್ ಮಾಡಿ. ನಾನು ಓಡಾಡಿದ್ದೀನಿ, ಚೆನ್ನಾಗಿರುತ್ತೆ. ಇದು ಎತ್ತಿನ ಗಾಡಿ ಮನೆಯೊಂದು ಊರು ಬಾಗಿಲು ಆಗಿದೆ. ಅಂದರೆ ಅರ್ಧ ಊರು ಬಾಗಿಲು ಮಾಡಿಬಿಟ್ಟಿದ್ದಾರೆ ಪಾಪ. ಇನ್ನೂ ಇದನ್ನ ಕ್ಲೀನ್ ಮಾಡಿಲ್ಲ. ಸಖತ್ತಾಗಿರ್ತಿದ್ವು ನಮ್ಮ ಸೈಡೆಲ್ಲ ಎತ್ತಿನ ಗಾಡಿಗಳು. ನಮ್ಮ ಸೈಡೆಲ್ಲ ಎತ್ತಿನ ಗಾಡಿಗಳಲ್ಲಿ ತುಂಬ ಅಂದರೆ ತುಂಬ ಆಟ ಆಡಿದ್ದೀವಿ. ಆದರೆ ಇವಾಗ ಹೋದರೆ ಎತ್ತಿನ ಗಾಡಿಗಳು ಸಿಗೋದೇ ಅಪರೂಪ, ಎತ್ತಿನ ಗಾಡಿಯಲ್ಲಿ ಹೋಗೋದೇ ಅಪರೂಪ. ಎಲ್ಲರಿಗಿಂತ ಹೆಚ್ಚಾಗಿ ಎತ್ತುಗಳು ಇರೋದೇ ಕಡಿಮೆ ಇವಾಗ. ಯಾಕಂದರೆ ಮೊದಲೆಲ್ಲ ದೀಪಾವಳಿ ಹಬ್ಬ ಬಂದಾಗ ಎತ್ತನ್ನು ಓಡಿಸ್ತಾ ಇದ್ವಿ ನಾವು. ನಾನು ಓಡಿಸ್ತಾ ಇರಲಿಲ್ಲ, ನಮ್ಮ ಸೈಡ್ ಓಡಿಸ್ತಾ ಇದ್ರು. ಆದರೆ ಇವಾಗ ಎತ್ತುಗಳೇ ಕಡಿಮೆ ಆಗಿದ್ದಾವೆ. ಇವಾಗ ಭಾಳ ಅಂದರೆ ಭಾಳ ಕಡಿಮೆ ಎತ್ತುಗಳು. ಮೊದಲೆಲ್ಲ ಎತ್ತುಗಳು ರೋಡ್ ತುಂಬ ಇದ್ವು.
ಇವಾಗ ರೈತಾಪಿ ಕಡೆ ಅಷ್ಟೊಂದು ನಾವೇ ಇವಾಗ ಎಕ್ಸಾಂಪಲ್ ರೈತಾಪಿ ಮಾಡೋದ್ರಲ್ಲಿ ಇಲ್ಲ. ಇವಾಗ ಊರು ಬಿಟ್ಟು ಬಂದು ಈ ಥರ ದುಡಿಮೆ ಮಾಡೋದ್ರಿಂದ ರೈತಾಪಿ ತುಂಬ ಕಡಿಮೆ ಆಗ್ತಾಯಿದೆ. ಅದಕ್ಕೋಸ್ಕರ ಎತ್ತುಗಳು ಕಾಣೋದೇ ಕಡಿಮೆ. ಈ ಗ್ರಾಮೀಣ ಭಾಗಗಳಲ್ಲಿ ಪಿಂಜಾರರ ಮನೆ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಪಿಂಜಾರರ ಮನೆ ಅಂದರೆ ಬೆಡ್ಡು. ಈ ಹತ್ತಿ ಮತ್ತು ಈ ಬೆಡ್ ಮಾಡ್ತಾಯಿದ್ರಲ್ವಾ, ಈ ತಡಿ ಅಂತ ಕರಿತೀವಿ ನಾವು ಇದನ್ನ. ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಹೇಳಿ ಒಂದು ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವೆಲ್ಲ ನಮ್ಮ ಸೈಡು ತಡಿ ಅಂತ ಕರಿತಿದ್ವಿ. ಮಾನಸ, ನಿಮ್ಮ ಸೈಡ್ ಏನಂತ ಕರಿತಿದ್ವಿ? ತಡಿ ಅಂತಲೇ ಕರಿತಿದ್ರು ಅಂತೆ. ನೋಡೋಣ ಬನ್ನಿ. ಇದು ನೆಕ್ಸ್ಟ್ ಆ ಕಡೆಯಿಂದ ಬಂದರೆ ಇವಾಗ ಗ್ರಾಮೀಣ ನೇಕಾರರ ಮನೆ. ನೇಕಾರರು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಬಟ್ಟೆ ನೇಯ್ತಾ ಇದ್ರಲ್ವ, ಅವ್ರ ಮನೆ ಇದು. ನೋಡಿ ಇಲ್ಲಿ ಇವನು ನೀರಲ್ಲಿ ಹತ್ತಾ ಇದ್ದಾನೆ. ಅಲ್ಲಿ ಚರಕದಲ್ಲಿ ಅವರು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ನೇಲ್ ಪಾಲಿಶ್ ಎಂತ ಇದು ಎಂಥದ್ದು ಮಣಿನ ಏನೋ ಹೆಣಿತ ಹಾಕ್ತಾ ಇದ್ದಾರೆ. ಒಳಗಡೆ ಪ್ರವೇಶ ಇಲ್ಲ ಇಲ್ಲೂ ಕೂಡ. ಮನೆ ಅಂದರೆ ಒಬ್ಬೊಬ್ಬರು ಮನೆ. ಇವಾಗ ನೇಕಾರರ ಮನೆ ಆಗಿರ್ಬೋದು. ಈಗ ತಡಿ ಅಂದರೆ ಇವಾಗ ಅವ್ರದ್ದು ಮನೆ ಅಂತ ಪಿಂಜಾರರ ಮನೆ ಅಂತ ಕರೆದ್ರು. ಇವಾಗ ಹೇಳಿದ್ರು ಅವ್ರ ಮನೆಗೆ ಇವ್ರ ಮನೆಗೆ ತುಂಬ ಡಿಫ್ರೆನ್ಸ್ ಇರ್ತಿತ್ತು. ಇವ್ರ ಮನೆ ಒಂದು ಸ್ವಲ್ಪ ಚೆನ್ನಾಗಿದೆ ನೋಡಿ ಪಾಪ. ಇವ್ರ ಮನೆಗೆ ಒಂದು ಡಿಸೈನ್ ಚೆನ್ನಾಗಿದೆ. ಆಮೇಲೆ ಹಂಚು ಕೂಡ ಚೆನ್ನಾಗಿದೆ. ಹಂಚು ಅಂದರೆ ಹೆಂಚು ಅಂತ ಕರಿತೀವಿ. ಪಾಪ ಇವ್ರದ್ದು ಅಷ್ಟು ಹಂಚು ಡಿಸೈನ್ ಇಲ್ಲ. ಆಮೇಲೆ ಇವ್ರ ಹತ್ರ ಅಷ್ಟೊಂದು ಐಟಮ್ಸು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಈ ಮನೇಲಿ. ಅಂದರೆ ನಾವು ಹೆಂಗೆ ತಿಳ್ಕೊಬೋದು ಅಂತಂದರೆ, ಈಗ ಈ ಗೌಡ್ರ ಮನೆ ಆಗಿರ್ಬೋದು, ಪಿಂಜಾರರ ಮನೆ ಆಗಿರ್ಬೋದು, ನೇಕಾರರ ಮನೆ ಆಗಿರ್ಬೋದು, ಆಲ್ಮೋಸ್ಟ್ ಇನ್ನೂ ಬೇರೆ ಬೇರೆ ಮನೆಗಳೆಲ್ಲ ಇರ್ತಿದ್ವಲ್ಲ, ಅವರಿಗೆಲ್ಲ ಹೋಲಿಸ್ತಾ ಬಂದರೆ ಗೌಡರು ರಿಚ್ ಅಂದರೆ ಸ್ವಲ್ಪ ಶ್ರೀಮಂತರು, ಇವ್ರು ಪಿಂಜಾರರು ಸ್ವಲ್ಪ ಕಡಿಮೆ, ಈ ಗ್ರಾಮೀಣ ನೇಕಾರರು ಸ್ವಲ್ಪ ಮೇಲೆ. ಆ ಥರ ಮೇಲೆ ಕೆಳಗೆ ಮನೆ ಶ್ರೀಮಂತಕ್ಕೂ ಕೂಡ ನಾವು ಅಳಿಬೋದಿತ್ತು. ಆ ರೇಂಜಲ್ಲಿ ಇರ್ತಿದ್ರು ಅವರು. ಇನ್ನು ತೊಟ್ಟಿ ಮನೆ ಅಂತ ಹೇಳಿ ಇವ್ರ ಮನೆಯೂ ಸುಮಾರಿಗೆ ಚೆನ್ನಾಗಿದೆ. ಇವಾಗ ನೋಡೋದಕ್ಕೆ ಇವರು ಕೂಡ ಚೆನ್ನಾಗಿದೆ ನೋಡಿ. ನಾಯಿ ಇದೆ ಮತ್ತು ಇವರು ಬುಕ್ ಓದ್ತಾ ಇದ್ದಾರೆ. ದಾರಾ ಬೇಂದ್ರೆ ಅವ್ರದ್ದು ಒಂದು ಫೋಟೋ ಹಾಕಿದ್ದಾರೆ ನೋಡಿ. ಇಲ್ಲೂ ಕೂಡ ಇದು ಜಗ್ಲಿ ಅಂತ ಕರಿತೀವಿ. ನಮ್ಮ ಸೈಡ್ ಜಗ್ಲಿ ಅಂತ ಕರಿತೀವಿ ಇದನ್ನ. ಈ ಥರ ಒಂದು ಪ್ರದೇಶ ಇತ್ತು ಅಂದರೆ ಅದನ್ನ ಜಗ್ಲಿ ಅಂತ ಕರಿತೀವಿ. ಮತ್ತು ಒಳಗಡೆ ನೋಡ್ತಾ ಇರ್ಬೋದು ನೀವು ಎಲ್ಲ ಯಾವ ಥರ ಇದ್ದಾರೆ. ಈಗ ಚಿಕ್ಕ ಮಗು ಒಂದು ಇಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡು ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾನೆ. ಇವರು ಭತ್ತದಲ್ಲಿರೋ ಕಲ್ಲು ಅಥವಾ ಅಕ್ಕಿಯಲ್ಲಿರೋ ಕಲ್ಲನ್ನ ಇದು ಮಾಡ್ತಾ ಇರೋದು. ಒಂದು ಸಣ್ಣ ಮಗುನ ಸ್ನಾನ ಮಾಡಿಸ್ತಾ ಇದ್ದಾರೆ. ತೊಟ್ಟಿ ಮನೆ ಅಂದರೆ ಸುತ್ತಲವಾಗಿ ಮಧ್ಯ ಓಪನ್ ಆಗಿರುತ್ತಲ್ಲ, ಅದು ತೊಟ್ಟಿ ಮನೆ. ತೊಟ್ಟಿ ಮನೆಗೆ 1, 2, 3, 4 ಬಾಗಿಲಿರುತ್ತೆ 4 ಸೈಡಿಂದ. ಇಲ್ಲಿ ನೋಡಿ, ಇಲ್ಲಿ ನಾಯಿ ಮರಿ ಹಾಕಿದೆ. ಮರಿಗಳೆಲ್ಲ ಹಾಲು ಕುಡಿತಾ ಇದ್ದಾವೆ. ಜಾಸ್ತಿ ಮರಿಗಳಿದೆ. ಈ ಕಡೆ ಸೈಡು ನಾವು ತೊಟ್ಟಿ ಮನೆ ಮುಗಿಸ್ಕೊಂಡು ಬಂದ್ವಿ ಅಂದರೆ ಗ್ರಾಮೀಣ ಗಾಣಿಗರ ಮನೆ ಅಂತ ಹೇಳಿ ಕರಿಬೋದು. ಈ ಗಾಣಿಗರ ಮನೆ ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಎಣ್ಣೆ ತೆಗಿತಾರಲ್ವಾ, ಶೇಂಗಾ, ಕಡಲೆಕಾಯಿ, ಈ ಥರ ಒಂದು ಇದರಿಂದ ಎಣ್ಣೆ ತೆಗಿಯೋರಿಗೆ ಗಾಣಿಗರ ಮನೆ ಅಂತೇಳಿ ಕರೀತಾರೆ. ಇವ್ರ ಮನೆಯೂ ಸುಮಾರಕ್ಕೆ ಅಡ್ಡಿಲ್ಲ. ಅಂದರೆ ಇವ್ರು ತುಂಬ ರಿಚ್ ಏನಿರಲ್ಲ. ಇವ್ರ ಸೈಡು ಒಂದು ಗಾಣ ಇರುತ್ತೆ ಪಾಪ, ಅದರಲ್ಲೇ ಇವ್ರದ್ದೊಂದು ಇದು ಜೀವನ ನಡೆಯುತ್ತೆ. ಇದು ಗಾಣಿಗರ ಮನೆ ಆಗಿರುತ್ತೆ. ಇದು ನೆಕ್ಸ್ಟ್ ಬಂದ್ವಿ ಅಂದರೆ ಗ್ರಾಮೀಣ ಪ್ರದೇಶದ ಮನೆ. ಗ್ರಾಮೀಣ ಅಂದರೆ ಹಳ್ಳಿ ಭಾಗಗಳಲ್ಲಿರುವಂಥ ಮನೆ. ಎಕ್ಸಾಂಪಲ್ ಇದು ನಮ್ಮ ಮನೆ ಥರನೇ ಇದೆ ನೋಡಿ. ಈ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ಪೋಸ್ಟ್ ಕೊಡ್ತಾ ಇದ್ದಾರೆ ಗ್ರಾಮೀಣ ಮನೆಗಳಲ್ಲಿ, ರೂರಲ್ ಭಾಗಗಳಲ್ಲಿ ಅಮ್ಮ ಊಟ ಮಾಡಿಸ್ತಾ ಇರೋದು ನೋಡಿ ಇರ್ಬೋದು. ಇವಾಗ ಇದು ಗ್ರಾಮೀಣ ಕುರುಬರ ಮನೆ. ಕುರುಬರ ಅಂದ ತಕ್ಷಣವೇ ನೋಡಿ ಅವ್ರ ಹತ್ರ ಸಗಣಿಯಲ್ಲಿ ಒಂದು ಇದನ್ನ ಬೆರಣಿಯನ್ನು ಮಾಡಿಟ್ಟಿದ್ದಾರೆ. ನೆಕ್ಸ್ಟು ಇಲ್ಲೊಂದು ಬಂಡಿ ಗಾಲಿ ಅಂದರೆ ಒಂದು ಎತ್ತಿನ ಗಾಡಿಯ ಗಾಲಿ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಒಬ್ಬ ಕುರುಬ ವ್ಯಕ್ತಿ ಬಂದು ಚಕ್ಕೆ ಅಂತ ಕರಿತೀವಿ, ಕಟ್ಟಿಗೆಯನ್ನು ಚಕ್ಕೆ ಹೊಡಿತಾ ಇದ್ದಾನೆ. ನೆಕ್ಸ್ಟು ಕೋಳಿಗಳಾಗಿರ್ಬೋದು. ಕುರುಬರು ಅಂತ ಅಂದರೆ ಒಬ್ಬ ಕುರಿ ಕಾಯೋನು ಅಂತಲೇ ಹೇಳ್ಬೋದು. ಕುರುಬರ ಮನೆ, ಅದಕ್ಕೋಸ್ಕರನೇ ಅವ್ರಿಗೆ ಕುರುಬರ ಅನ್ನೋ ಹೆಸರು ಬಂದಿರೋದು. ನೋಡಿ ಇಲ್ಲಿ ಕುರಿಗಳ ರೊಣೆ ಕೂದಲಿರತ್ತಲ್ಲ, ಅದರಿಂದ ಕಂಬಳಿ ನೇಯ್ತಾ ಇರೋದು. ಕಂಬಳಿ ನೇಯ್ತಾ ಇರೋದು. ಇಲ್ಲಿ ನೋಡಿ ಕಂಬಳಿ ಕೂಡ ಕಾಣಿಸ್ತಾ ಇದೆ. ಇವರು ಸುಮಾರಕ್ಕೆ ರಿಚ್ ಆಗಿದ್ದಾರೆ ಒಂದು ಮಟ್ಟಿಗೆ. ಕುರಿಗಳು ಮರಿ ಹಾಕಿರುವಂಥ ಕುರಿಗಳು. ಇವ್ರ ಮನೆಯೂ ಆಲ್ಮೋಸ್ಟ್ ಆಲ್ ಚೆನ್ನಾಗೇ ಇದೆ. ನೆಕ್ಸ್ಟ್ ಈ ಕಡೆಯಿಂದ ಬಂದರೆ ಇಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಒಬ್ಬರು ಮನೆಯಲ್ಲರೂ ಒಂದು ಕುರಿ ಇದ್ದೇ ಇರುತ್ತೆ, ಅದು ಈ ಕುರಿ. ನೆಕ್ಸ್ಟ್ ಇಲ್ಲಿ ಬಂದಿರೋಂಥದ್ದು ಅಗಸರ ಮನೆ. ಈ ಅಗಸರ ಮನೆ ಅಂತ ಅಂದ್ರೆ ಒಂದೆರಡು ಕತ್ತೆಗಳಿರುತ್ತೆ. ಇವಾಗ ಊರಲ್ಲಿ ಜಮೀನ್ದಾರು ಗೌಡ್ರು ಅಂತ ಅಂದ್ರೆ ಸ್ವಲ್ಪ ರಿಚ್ ಇರೋರು ಇರ್ತಿರಲ್ಲ, ಅವ್ರ ಬಟ್ಟೆಗಳನ್ನೆಲ್ಲ ಇವ್ರು ತಗೊಬಂದು
ಬಟ್ಟೆ ತೊಳೆದು ಅದನ್ನ ಐರನ್ ಮಾಡಿ ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ರು. ಅವರಿಗೆ ಅಗಸರ ಮನೆ ಅಂತ ಕರೀತಾರೆ. ಈ ಅಗಸರ ಹತ್ರ ಒಂದೆರಡು ಕತ್ತೆಗಳು ಕೂಡ ಇರ್ತಿತ್ತು. ಯಾಕಂದರೆ ತುಂಬ ಜನ ಇವಾಗ ಏನಾದರೂ ಬಟ್ಟೆಗಳನ್ನ ಕೊಟ್ಟರು ಅಂದರೆ ಅವ್ರ ಹತ್ರನೇ ಹೊತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗೋದ್ರಿಂದ ಇವರು ಯಾವುದು ಕತ್ತೆಗಳನ್ನ ಬಳಸ್ತಾಯಿದ್ರು. ಈ ಕತ್ತೆಗಳನ್ನ ತಗೊಂಡೋಗಿ ಅದ್ರ ಮೇಲೆ ಬಟ್ಟೆಗಳನ್ನ ಇಟ್ಕೊಂಡೋಗಿ ಒಕ್ಕೊಬಂದು ಐರನ್ ಮಾಡಿ ಎಲ್ಲ ನೀಟ್ ಮಾಡಿ ಕೊಡ್ತಾಯಿದ್ರು. ಇದು ಬಂದ್ಬಿಟ್ಟು ಅಗಸರ ಮನೆ. ಅಗಸರ ಮನೇಲೂ ಪಾಪ ಅವರು ಅಷ್ಟೇನು ರಿಚ್ ಏನು ಇರ್ತಿರ್ಲಿಲ್ಲ ಅಗಸರ ಮನೇಲಿ. ಅಗಸರ ಮನೆ ದಾಟಿ ನೆಕ್ಸ್ಟ್ ಬಂದ್ವಿ ಅಂದರೆ ಗ್ರಾಮೀಣ ಆಟಿಕೆಕಾರರ ಮನೆ. ಆಟಿಕೆಕಾರರು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಬೊಂಬೆ ಮಾಡೋ ಅಂಥವ್ರ ಮನೆ ಈ ಥರ ಇರ್ತಿತ್ತು ನೋಡಿ. ಹಿಂದ್ಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಬೊಂಬೆ ಮಾಡ್ತಾಯಿದ್ದಾರೆ. ಇಲ್ಲಿ ಅವ್ರು ಕೂತ್ಕೊಂಡು ಬೊಂಬೆ ಮಾಡ್ತಾಯಿದ್ದಾರೆ. ಆಮೇಲೆ ಈ ಕಡೆ ಬಂದ್ವಿ ಅಂದರೆ ಗ್ರಾಮೀಣ ಶಿಲ್ಪಗನ ಮನೆ. ಶಿಲ್ಪಗನ ಮನೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಶಿಲ್ಪ ಅದು ದೇವರ ಮೂರ್ತಿ ಕೆತ್ತಬೇಕಂತ ಅಂದರೆ, ಅಥವಾ ಒಬ್ಬ ರಾಜನಿಗೆ ಏನಾದರೂ ಒಂದು ಶಿಲ್ಪನ ಕೆತ್ತಿ ಕೊಡಬೇಕಂತ ಅಂದರೆ ಅದಕ್ಕೆಲ್ಲದಕ್ಕೂ ಕೂಡ ಯೂಸ್ ಆಗ್ತಾಯಿತ್ತು ನೋಡಿ. ಈ ಶಿಲ್ಪಿಗಳಂತೂ ಅದ್ಭುತ ಅಂತಲೇ ಹೇಳ್ಬೋದು. ಅಲ್ಲಿ ಕಾಣಿಸ್ತಾ ಇರೋ ಶಿಲ್ಪಿ ನಾನು ಬೆರಳು ಮಾಡಿ ತೋರಿಸ್ತಾ ಇದ್ದೀನಲ್ವ, ಇವರು ಆಂಜನೇಯ ಸ್ವಾಮಿದು ಒಂದು ಚಿತ್ರಣನ ಕೆತ್ತಾ ಇದ್ದಾರೆ. ಇವ್ರದ್ದೇನು ಅಷ್ಟೇನು ಕಾಣಿಸ್ತಾ ಇಲ್ಲ ನನಗೆ. ಬನ್ನಿ ಆ ಕಡೆ ನಾನು ನಿಮಗೆ ತೋರಿಸ್ತೀನಿ. ಇದು ಗ್ರಾಮೀಣ ಶಿಲ್ಪಗಾರನ ಮನೆ ಬಂದ್ಬಿಟ್ಟು ತುಳಸಿ ಕಟ್ಟೆ ಇದೆ ಇಲ್ಲೊಂದು. ಇದನ್ನು ಕೂಡ ಅವರೇ ಕೆತ್ತಿರ್ತಾರೆ. ಮತ್ತು ಕಲ್ಲಲ್ಲಿ ಕೂಡ ಇವಾಗ ಕೆತ್ತುತ್ತಾ ಇದ್ದಾರೆ ನೋಡಿ. ಇಲ್ಲಿ ಇವ್ರ ಮನೆ ಈ ಥರ ಇರುತ್ತೆ. ಈ ಗ್ರಾಮೀಣ ಆಟಿಕೆಗಾರರ ಮನೆ ಅಂತಂದರೆ ಬೊಂಬೆ ಮಾಡೋರು ಇರ್ತಾರಲ್ವ, ಬೊಂಬೆ ಮಾಡೋರ ಇದು ಏನಂತಂದರೆ ಮನೆಯಲ್ಲಿರೋಂಥ ಕುರಿಗಳನ್ನ ಆಲ್ಮೋಸ್ಟ್ ಆಲ್ ಆಗಿ ಕುರಿಗಳು ಮತ್ತು ಹಸುಗಳು ಕೋಳಿಗಳನ್ನ ಮಾತ್ರ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಆಲ್ ಪೋಷಣೆ ಮಾಡೇ ಮಾಡ್ತಾರೆ, ಸಾಕಿದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ನನ್ನ ಹಿಂದೆ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಮೇದಾರರ ಮನೆ. ಮೇದಾರರ ಮನೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಏನಂತ ಹೇಳಿ ಹೇಳ್ತೀನಿ ಕೇಳಿ. ಈ ಬ್ಯಾಂಬು ಅಂದರೆ ಬಿದಿರು, ಈ ಬಿದಿರಿನಿಂದ ಒಂದು ತಯಾರಿಸುವಂತಹ ವಸ್ತುಗಳನ್ನ ಮಾದಾರರ ಮನೆ. ಒಂದು ಬುಟ್ಟಿ ಆಗಿರ್ಬೋದು, ಆಮೇಲೆ ಹೆಡಿಗೆ ನಮ್ಮ ಸೈಡೆಲ್ಲ ಇದು ಚರ್ಗಿಗೆ ಬಸಿತಾರಲ್ಲ, ಚಿಪ್ಲ ಅಂತ ಕರಿತೀವಿ ಅದಕ್ಕೆ ನಾವು. ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ನಮ್ಮ ಸೈಡು ಅಂದರೆ ಮಲೆನಾಡು ಶಿವಮೊಗ್ಗ ಭಾಗಗಳಲ್ಲಿ ಚಿಪ್ಲ ಅಂತ ಹೇಳಿ ಕರಿತೀವಿ ನಾವು. ಅದು ಚರ್ಗಿ ಇರುತ್ತೆ, ಅನ್ನ ಮಾಡಾದ್ಮೇಲೆ ಅದ್ರ ಮೇಲೆ ಇಟ್ಟು ಅನ್ನ ಬಸಿದ್ರೆ ಅದು ಬ್ಯಾಂಬೋದಿಂದನೇ ಮಾಡಿರ್ತಾರೆ. ಬಸಿದ್ರೆ ಗಂಜಿ ಮಾತ್ರ ಹೊರಗಡೆ ಬೀಳುತ್ತೆ, ಅನ್ನ ಮಾತ್ರ ಒಳಗಡೆ ಇರುತ್ತೆ, ಆ ಥರ. ಅದಕ್ಕೆ ಚಿಪ್ಲ ಅಂತ ಕರಿತೀವಿ. ನೀವೇನಂತ ಕರಿತೀರೋ ಗೊತ್ತಿಲ್ಲ. ಮತ್ತು ಈ ಬ್ಯಾಂಬೋ ಒಂದೇ ಅಲ್ಲ, ಅವರು ಹಿಡಿ ಕೂಡ ಮಾಡ್ತಾರೆ. ಹಿಡಿ ಅಂತ ಅಂದರೆ ನಮ್ಮ ಸೈಡು ಕಸ ಗುಡ್ಸೋ ಪರ್ಕೆ ಏನಿರುತ್ತೆ ಅದಕ್ಕೆ ನಾವು ಹಿಡಿ ಅಂತ ಹೇಳಿ ಕರಿತೀವಿ. ನೀವೇನಂತ ಕರಿತೀರಾ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಗ್ರಾಮೀಣ ಕುಂಬಾರರ ಮನೆ. ಇದು ಕುಂಬಾರರ ಮನೆ ಕುಂಬಾರರ ಮನೆ ಬಗ್ಗೆ ಹೇಳಿ. ನಿಮ್ಗೆ ಕುಂಬಾರರ ಮನೆ ಗೊತ್ತಿಲ್ಲ? ತಡಿ ಒಂದು ಗಾದೆ ಹೇಳ್ಬಿಡ್ತೀನಿ, ನಿಮ್ಗಿದು ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ದೊಣ್ಣೆಗೆ ನಿಮಿಷ ಕುಂಬಾರನಿಗೆ ವರ್ಷ ಅಂತ. ಅಂದರೆ ಕುಂಬಾರ ಒಂದು ಕಡೆಯಿಂದ ಪಾಪ ಮಣ್ಣನ್ನು ತಂದು ಅದನ್ನ ಅದೇ ಕಷ್ಟಪಟ್ಟು ತುಳಿದು ಮೆಟ್ಟಿ ಅದನ್ನ ಮಾಡೋದು ಒಂದು ಪ್ರೊಸೆಸ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಆದರೂ ಕೂಡ ಬಿಡ್ದಂಗೆ ಒಂದು ಮಡಕೆ ಅಥವಾ ಯಾವುದೇ ಒಂದು ಮಣ್ಣಿನ ವಸ್ತುನ ಅದ್ಭುತವಾಗಿ ಮಾಡ್ತಾನೆ. ಅದಕ್ಕೆ ಕುಂಬಾರನ ಮನೆ ಇದು. ಕುಂಬಾರ ಈ ಅಗಸರು ಪಾಪ ಈ ಮಾದರರು ಅವರೆಲ್ಲ ಇರ್ತಾರಲ್ಲ, ಮೇದಾರ ಅವರೆಲ್ಲ ಅಷ್ಟೊಂದೆಲ್ಲ ಶ್ರೀಮಂತರಿರಲ್ಲ. ಇವರೆಲ್ಲ ಪಾಪ ದುಡಿಮೆ ಮಾಡಲೇಬೇಕು. ಇವ್ರು ದುಡಿಯೋದು ಗೌಡ್ರು ಮತ್ತು ಇವರಿಗೆ ಬೆನಿಫಿಟ್. ಯಾರಿಗೆ? ಶಾನ್ಭೋಗ್ರಿಗಾಗಿರ್ಬೋದು ಮತ್ತು ಯಾರಿಗೆ ಅವರಿಗೆಲ್ಲ ಬೆನಿಫಿಟ್ ಇರುತ್ತೆ. ನೆಕ್ಸ್ಟ್ ಬಂದ್ವಿ ಅಂದರೆ ಗ್ರಾಮೀಣ ತಮಟಗಾರರ ಮನೆ ಅಂತಲೇ ಹೇಳ್ಬೋದು. ಗ್ರಾಮೀಣ ತಮಟಗಾರರು ಅಂತ ಅಂದರೆ ತಾಮ್ರ, ಹಿತ್ತಾಳೆ, ಇವರು ಕಲಾಯಿಗರ ಮನೆ ಅಂತ ಕೂಡ ಕರೀತಾರೆ ಇವರಿಗೆ. ನೋಡಿ ಈ ಪಾತ್ರೆ, ಈ ತಾಮ್ರದ ಪಾತ್ರೆ, ಕಬ್ಬಿಣದ ಪಾತ್ರೆ, ಈ ಥರ ಪಾತ್ರೆಗಳನ್ನ, ಲೋಹದ ಪಾತ್ರೆಗಳನ್ನ ಮಾಡೋ ಅಂಥದ್ದು ನಮ್ಮ ತಮಟಗಾರರ ಮನೆ ಅಂತಲೇ ಹೇಳ್ಬೋದು. ಬನ್ನಿ ಹಿಂಗೆ ನೆಕ್ಸ್ಟ್ ಹೋದರೆ ಗ್ರಾಮೀಣ ಕ್ಷೌರಿಕ. ಇವರಂತೂ ಗ್ರಾಮೀಣ ಕ್ಷೌರಿಕರ ಮನೆ, ಕಟಿಂಗ್ ಮಾಡಿಸೋದು. ಸ್ನೇಹಿತರೆ, ಇವಾಗ ಕ್ಷೌರಿಕರ ಮನೆ ಅಂತಂದರೆ ನಾವೆಲ್ಲ ತುಂಬ ಸಣ್ಣಕ್ಕಿರ್ಬೇಕಾದ್ರೆ ನಾವು ಯಾವುದೇ ಕಟಿಂಗ್ ಅಂಗಡಿಗೆ ಹೋಗ್ತಾ ಇರಲಿಲ್ಲ. ಮೊದಲನೇದಾಗಿ ನಾವು ಕಟಿಂಗ್ ಅಂಗಡಿಗೆ ಯಾವುದಕ್ಕೂ ಹೋಗ್ತಿರ್ಲಿಲ್ಲ ಅಲ್ವಾ. ಅವರೇ ನಮ್ಮ ಮನೆ ಹತ್ರ, ಅಂದರೆ ನಮ್ಮ ಊರಿಗೆ ಒಂದು ದಿನ ಬರ್ತಿದ್ರು. ನಮ್ಮಮ್ಮ ಅವಾಗ ಕೂರಿಸ್ಬಿಟ್ಟು ಮನೆಗೆ ಬಂದಂಥ ಕ್ಷೌರಿಕನ ಕೈಯಲ್ಲಿ ಕಟಿಂಗ್ ಮಾಡೋರ ಹತ್ರ ತಲೆ ಕೂದಲನ್ನ ಕಟಿಂಗ್ ಮಾಡ್ತಿದ್ರು. ಆವಾಗೆಲ್ಲ ಹೆಬ್ಬುಲಿ ಕಟಿಂಗ್ ಅದೆಲ್ಲ ಇರ್ತಿರ್ಲಿಲ್ಲ. ಈ ಥರ ಒಂದು ಕಟಿಂಗ್ನ ಮಾಡಿ ಕಳಿಸ್ತಿದ್ರು. ಅದು ಹೆಂಗೆ ಇದ್ರು ಹಿಂಗೆ ಕಟಿಂಗ್ ಮಾಡ್ತಾಯಿದ್ರು. ಈ ಥರ ಒಂದು ಕಟಿಂಗ್ ಮಾಡಿ ಅವಾಗಿಂದು ಸ್ಟೈಲಿಶ್ ಕಟಿಂಗ್ ಇದೇ ಆಗಿತ್ತು, ನೋಡ್ಕೊಳ್ಳಿ ಸ್ನೇಹಿತರೆ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಬಳೆಗಾರನ ಮನೆ. ಇದು ಭಾಗ್ಯದ ಬಳೆಗಾರ ಸಾಂಗ್ ಕೂಡ ಹಾಕಿದ್ದಾರೆ. ಈ ಥರ ಇದು
ಇದು ಬಳಗಾರರ ಮನೆ. ನೆಕ್ಸ್ಟ್ ಬಂದ್ವಿ ಅಂತಂದರೆ ಬಡಗಿರ ಮನೆ. ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲೊಬ್ಬ ಕೆಲಸ ಮಾಡ್ತಾ ಇದ್ದಾನೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಆಮೇಲೆ ಕೂತಿದ್ದಾನೆ. ಅಲ್ಲಿ ನೋಡ್ರಿ ನೇಗಿಲು ಮಾಡೋದಕ್ಕೋಸ್ಕರ ಕೆತ್ತಿದ್ದಾರೆ, ಮತ್ತು ನೇಗಿಲು ಕೂಡ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದೆ. ಇವರು ಕೂಡ ಏನೋ ಕೆತ್ತನೆ ಮಾಡ್ತಾ ಇದ್ದಾರೆ ನೋಡಿ. ಇದು ಬಡಗಿರ ಮನೆ. ಇವ್ರು ಏನೇ ಬಡಗಿಯ ಕೆಲಸ ಅಂದರೆ ಈ ಮರದಲ್ಲಿ ಏನೇ ಮಾಡ್ಕೊಡ್ಬೇಕಂತ ಕೂಡ ಅಂದರೂ ಮಾಡಿಕೊಡ್ತಾರೆ. ಅದು ಬಡಗಿರ. ಗ್ರಾಮೀಣ ಕಮ್ಮಾರನ ಮನೆ ಇದು. ಕಮ್ಮಾರ ಅಂತ ಅಂದರೆ ಈ ಕಬ್ಬಿಣದ ಲೋಹದ ವಸ್ತುಗಳು ಏನಿರ್ತಾವೋ ಅದರಲ್ಲಿ ಮಾಡೋ ಅಂಥದ್ದು. ಕತ್ತಿ, ಕುಲ್ಮೆ ಇದು ಇವರು. ಇದು ಕಮ್ಮಾರನ ಮನೆ. ನೆಕ್ಸ್ಟು ಕಮ್ಮರನ ಮನೆ ಆಯ್ತು, ಅದು ಫೋಟೋ ತಗೊಂಡ. ಕಮ್ಮರನ ಮನೆ ನೆಕ್ಸ್ಟ್ ಬಂದ ತಕ್ಷಣ ಕೊಡಗು ಭಾಗಗಳಲ್ಲಿರುವಂತಹ ಮನೆಗಳು ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ. ಕೊಡಗಿನ ಮನೆ ಅಂತ ಅಂದರೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಾರೆ ನೋಡಿ, ಇಬ್ಬರು ದಂಪತಿಗಳು ಏನು ನಿಂತಿದ್ದಾರೆ, ಅದು ಕೊಡಗಿನ ಒಂದು ವೇಷಭೂಷಣ. ಇವಾಗ ಒಂದೊಂದು ಕಡೆ ಇವಾಗ ಪಂಚೆ, ಕಚ್ಚೆ ಪಂಚೆ ಅಂತ ಏನೇನೋ ಕರಿತೀವಲ್ವ ನಾವು, ಸೀರೆಗಳಲ್ಲೂ ವಿಧವಾದ ಸೀರೆಗಳಿದಾವಲ್ವ, ಅದೇ ಥರ ಇಲ್ಲಿ ಕೊಡಗಿನ ಭಾಗಗಳಲ್ಲಿ ಬಂದರೆ ಈ ಥರ ವೇಷಭೂಷಣ ಇರುತ್ತೆ. ಮತ್ತು ಕೊಡಗಿನ ಮನೆಗಳು ಯಾವ ಥರ ಇರುತ್ತೆ ಅಂತೇಳಿ ನೀವು ನೋಡ್ಕೊತಾ ಇರ್ಬೋದು. ಕೊಡಗಿನ ಮನೆ ಹೆಂಗಿರುತ್ತೆ, ಹಾಂ ಈ ರೀತಿ ಇರುತ್ತೆ ನೋಡಿ. ನೆಕ್ಸ್ಟು ನಾವು ಬರ್ತಾ ಈಗ ನಾವು ಗ್ರಾಮೀಣ ಸಾಲಿಗುಡಿ ಬಂದ್ವಿ. ಗ್ರಾಮೀಣ ಸಾಲಿಗುಡಿ ನೋಡಿದ್ರೆ ನಮಗೆ ಒಂದು ನೆನಪಾಗೋದು ಏನಂತ ಅಂದರೆ, ನನಗೆ ವೈಯಕ್ತಿಕವಾಗಿ ನೆನಪಾಗೋದು ನಮ್ಮ ಶಿವಪ್ಪ ಮೇಷ್ಟ್ರು. ಈ ವಿಡಿಯೋನ ಅವ್ರು ನೋಡಿದ್ರೆ ತುಂಬ ಖುಷಿ ಪಡ್ಬೋದು. ಶಿವಪ್ಪ ಮೇಷ್ಟ್ರು ಅಂತಂದರೆ ನನಗೆ ತುಂಬ ಇಷ್ಟ ಇತ್ತು. ಅವರು ಈ ಥರ ನಮಗೆ ಕಲಿಸ್ತಾಯಿದ್ರು. ತೋರಿಸ್ತೀನಿ ಆ ಕಡೆ. ಗ್ರಾಮೀಣ ಸಾಲಿಗುಡಿ ಈ ಥರ ಇರ್ತಿತ್ತು ನೋಡ್ರಿ. ಇವ್ನ ಶಿಷ್ಯ ಏನು ಮಾಡ್ತಾ ಇದ್ದಾನಂದರೆ ಹುಚ್ಚೆ ಒಯ್ಯೋದಕ್ಕೆ ಬಂದಿದ್ದಾನೆ ನೋಡಿ. ನಾವು ಹಿಂಗೆ ಮಾಡ್ತಾಯಿದ್ವಿ ನೋಡಿ, ಕಲಿಸ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ನಮ್ಮ ಶಿವಪ್ಪ ಮೇಷ್ಟ್ರು. ಈ ಎಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. 2 3 ಇದು ನೋಡ್ತಾ ಇದ್ರೆ ಒಬ್ಬೊಬ್ಬರೇ ನೆನಪಾಗ್ತಾರೆ. ಹೇಳ್ತಾ ಹೋಗ್ತೀನಿ ಕೇಳ್ರಿ. 4 ನಾನು, ಸುದೀಪ, ಸುಮಂತ, ಗಣೇಶ, ಯದುಕುಮಾರ, ಮತ್ತೆ ಯಾರು ನೆನಪಾಗ್ತಾ ಇಲ್ಲ. ನಮ್ಮ ಕ್ಲಾಸ್ಮೇಟ್ಸ್ ಸುಮಾರು ಜನ ಇದ್ವಿ. ನಾವು ಒಂದು ಕ್ಲಾಸ್ಮೇಟ್ಸ್. ನಾವು ಒಂದು ವಿಚಾರನ ತಿಳ್ಕೊಬೇಕು. ಒಂದು ಊರು ಅಂತ ಬಂತು ಅಂದರೆ ಎಷ್ಟೆಷ್ಟೋ ಅಂದರೆ ಮನೆಗಳಿರ್ತವೆ. ಈಗ ಬಡಗಿ ಮನೆ ಆಗಿರ್ಬೋದು, ಕಮ್ಮಾರನ ಮನೆ, ಅಗಸನ ಮನೆ, ಇದೇ ಥರ ಗೌಡ್ರ ಮನೆ, ಎಷ್ಟೆಷ್ಟು ಮನೆಗಳಿರ್ತವೆ ಅನ್ನೋದಕ್ಕೆ ಈ ಒಂದು ಮಾಡೆಲ್ ವಿಲೇಜ್ ಉದಾಹರಣೆಯಾಗಿದೆ. ನಾನು ನಿಮ್ಗೆ ಆಮೇಲೆ ವೀಡಿಯೋದಿಂದ ಒಂದು ಕೊನೆಯಿಂದ ಫಸ್ಟಿಂದನೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನಿತ್ತು ಏನೇನಿಲ್ಲ ಅಂತ ಹೇಳಿ, ಎಷ್ಟೆಷ್ಟು ಮನೆಗಳಿದ್ದಾವೆ ಏನೇನಿದಾವೆ ಅಂತ. ಇಲ್ಲೊಂದು ಪಂಚಾಯಿತಿ ತೋರಿಸ್ತೀನಿ ಬನ್ನಿ. ಪಂಚಾಯಿತಿಗೆ ಒಬ್ಬ ಅಧ್ಯಕ್ಷ ಅಂತ ಇರ್ತಾನೆ, ಅಥವಾ ಮುಖಂಡರು ಅವರೆಲ್ಲ ಇರ್ತಾರೆ. ಅವರೆಲ್ಲ ಕೂಡ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ, ತಪ್ಪು ಮಾಡಿದವರಿಗೆ ನ್ಯಾಯವಾದಂತಹ ಒಂದು ನ್ಯಾಯ ಕೊಡಿಸೋದಾಗಿರ್ಬೋದು, ತಪ್ಪು ಮಾಡಿದವನಿಗೆ ಶಿಕ್ಷೆಯನ್ನು ಕೊಡಿಸೋದಾಗಿರ್ಬೋದು, ಅದ್ರ ಬಗ್ಗೆ ಒಂದು ವಿಚಾರಣೆ ಒಂದು ಪಂಚಾಯಿತಿ ನಡೆಯುತ್ತೆ. ಒಂದು ಮರದ ಕಟ್ಟೆ ಕೆಳಗೆ ಪಂಚಾಯಿತಿ ಅದೇ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಗೆ ಆ ಕಡೆ ತೋರಿಸ್ತೀನಿ. ಪಂಚಾಯಿತಿ ಕಟ್ಟೆ ಗ್ರಾಮೀಣ ಅಂದರೆ ಹಳ್ಳಿ ಪ್ರದೇಶಗಳಲ್ಲಿದ್ದಂತಹ ಪಂಚಾಯಿತಿ ಕಟ್ಟೆ ಈ ಥರ ಇರ್ತಿತ್ತು ನೋಡಿ ಸ್ನೇಹಿತರೆ. ಇಲ್ಲಿ ಇವ್ರು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅವ್ರ ಮಾತುಕತೆ, ಅವ್ರ ಹಾವಭಾವ ಎಲ್ಲ ನೋಡಿ ಅದೇ ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲೂ ಕೂಡ ಅಷ್ಟೇ ತಪ್ಪು ಮಾಡಿದವರು ಏನಿರುತ್ತೆ, ಏನು ಸಮಸ್ಯೆ ಎಲ್ಲ ಪಂಚಾಯಿತಿ ಕಟ್ಟೆಯಲ್ಲಿ ಇದು ಮಾಡ್ತಾಯಿದ್ದಾರೆ. ಆದರೆ ಏನು ಗೊತ್ತಿಲ್ಲದೆ ಇರೋ ಮಕ್ಕಳು ಆಟ ಆಡ್ತಾಯಿದ್ದಾರೆ. ನೆಕ್ಸ್ಟು ಊರಲ್ಲಿ ಒಂದು ಸರ್ಕಾರಿ ಬಾವಿ ಅಥವಾ ಒಂದು ಗೌಡ್ರು ತೋಡಿಸಿದ ಬಾವಿ ಅಥವಾ ಒಂದು ರಾಜ ತೋಡಿಸಿದ ಬಾವಿ ಅಥವಾ ಯಾವನೋ ಒಬ್ಬ ಒಂದು ತೋಡಿಸಿರ್ತಾನೆ, ಆ ಬಾವಿ ಇರುತ್ತೆ. ಆ ಬಾವಿಯಲ್ಲಿ ನೀರು ಸೈತಾ ಇದ್ದಾರೆ ನೋಡಿ. ಒಳಗಡೆ ಹೋಗಂಗಿಲ್ಲ, ಬಾವಿ ಎಷ್ಟು ಡೀಪ್ ಇದೆಯೋ ಗೊತ್ತಿಲ್ಲ ನೋಡಿ. ಈ ಥರ ಇರ್ತಿತ್ತು ಬಾವಿ ಸರಿನಾ. ಇವರು ನೀರು ಹೊರ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಮಕ್ಕಳು ಲಗೋರಿ ಆಟ ಆಡ್ತಾ ಇದ್ದಾರೆ. ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಕಟ್ಗೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇಲ್ಲಿ ನೋಡಿ, ಇವಳು ಬಂದ್ಬಿಟ್ಟು ಮೀನು ಮಾರೋವಳ ಹಿಂದೆ ಒಂದು ನಾಯಿ ಇದೆ. ಮೀನು ಮಾರೋರು ಈ ಥರ ಇದ್ದಾರೆ. ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದಮೇಲೆ ನನಗೆ ಆಲ್ಮೋಸ್ಟ್ ಅರ್ಥ ಆಗ್ತಾ ಇರೋದು ಏನಂತಂದರೆ, ಎಷ್ಟು ಮನೆತನಗಳಿದ್ವು. ನಾವಿವಾಗ ಗ್ರಾಮೀಣ ಒಡ್ಡರ ಮನೆ ಹತ್ರ ಬಂದಿದ್ದೀವಿ. ಒಡ್ಡರ ಅಂದರೆ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಕಲ್ಲಲ್ಲಿ ತಿರ್ಸೋ ಕಲ್ಲಾಗಿರ್ಬೋದು, ಬೀಸೋ ಕಲ್ಲಾಗಿರ್ಬೋದು,
ಕಲ್ಲಿನಿಂದ ಮಾಡುವಂತಹ ವಸ್ತುಗಳು ಏನಿದ್ರು ಒಡ್ರ ಕೈಯಲ್ಲೇ ಮಾಡೋಕ್ಕಾಗೋದು. ನೋಡಿ, ಒಬ್ಬೊಬ್ಬ ಮನುಷ್ಯನ ಹತ್ರ ಎಷ್ಟೆಷ್ಟು ಕಲೆಗಳಿರುತ್ತೆ. ಬಾಡಿಗೆ ಹತ್ರ ಮರದಲ್ಲಿ ಏನೇ ಮಾಡಿಕೊಡು ಅಂದರೆ ಮಾಡಿಕೊಡ್ತಾನೆ. ಕಮ್ಮರನ ಹತ್ರ ಹೋಗ್ಬಿಟ್ಟು ಕಬ್ಬಿಣದ ಲೋಹಗಳಲ್ಲಿ ಏನಾದರೂ ಮಾಡಿಕೊಡು ಅಂದರೆ ಮಾಡಿಕೊಡ್ತಾನೆ. ಹಾಗೇನೆ ಇವಾಗ ಒಡ್ರ ಹತ್ರ ಹೋಗ್ಬಿಟ್ಟು ಕಲ್ಲಲ್ಲಿ ಏನಾದ್ರು ಒಂದು ವಸ್ತುನ ಮಾಡಿಕೊಡು ಅಂತಂದರೆ ಮಾಡಿಕೊಡ್ತಾನೆ. ಶಿಲ್ಪಿ ಹತ್ರ ಹೋಗ್ಬಿಟ್ಟು ಕಲ್ಲಲ್ಲಿ ಯಾವುದಾದ್ರು ಒಂದು ಶಿಲ್ಪಕಲೆ, ಈಗ ನನ್ನೇ ಕೆತ್ಕೊಡು ಅಂತಂದರೆ ಕೆತ್ಕೊಡ್ತಾನೆ. ಆ ಥರ ಒಂದು ನೋಡಿ ಇತ್ತು. ಅಷ್ಟೊಂದು ಚೆನ್ನಾಗಿ ಇದನ್ನು ಮಾಡ್ತಾಯಿದ್ರು. ನೆಕ್ಸ್ಟು ಮನೆಗೆ ಬಂದ್ವಿ ಅಂತ ಅಂದರೆ ಗ್ರಾಮೀಣ ಬೆಸ್ತರ ಮನೆ. ಬೆಸ್ತರ ಮನೆ ತೋರಿಸ್ತೀನಿ ಅಂತ ಅಂದರೆ ಮೀನು ಹಿಡಿಯೋರು. ಈ ಮೀನು ಹಿಡಿಯೋರಿಗೆ ಬೆಸ್ತರು ಅಂತ ಹೇಳಿ ನಾವು ಕರಿತಾ ಇದ್ವಿ. ನೋಡಿ ಇಲ್ಲಿ ಗ್ರಾಮೀಣ ಭಾಗದ ಇದು ಮಾದರಿ ಮೀನುಗಾರ ಮನೆಯ ಸನ್ನಿವೇಶ ಈ ಥರ ಇರ್ತಿತ್ತು ಪಾಪ. ಬೆಸ್ತರ ಮನೆ ಹಿಂಗಿರ್ತಿತ್ತು. ಇವ್ರೇನು ಭಾಳ ರಿಚೆಸ್ಟ್ ಏನಲ್ಲ ಪಾಪ. ನೆಕ್ಸ್ಟು ಗ್ರಾಮೀಣ ಸುಣ್ಣಗಾರರ ಮನೆ. ನೋಡಿ, ನನಗಂತೂ ನಮ್ಮ ದೇವರಾಣೆ ನಾವು ಇಷ್ಟೆಲ್ಲ ಅದೇ ಸುಣ್ಣ ಮಾಡೋರ ಮನೆ ನೋಡ್ರಪ್ಪ. ಎಲೆ ಅಡ್ಕೆ ಹಾಕೋರಿಗೆ ಗೊತ್ತಿರುತ್ತೆ. ಗ್ರಾಮೀಣ ಸುಣ್ಣಗಾರರ ಮನೆ. ಈ ಎಲೆ ಅಡಿಕೆ ಹಾಕೋರಿಗೆ ಸುಣ್ಣ ಬೇಕೇ ಬೇಕು. ಈ ಸುಣ್ಣ ತಿಂತಾರಲ್ವಾ, ಆಮೇಲೆ ಸುಣ್ಣ ಇನ್ನೇನೇನಕ್ಕೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ, ತಿನ್ನೋ ಸುಣ್ಣ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಅವ್ನು ತೋರಿಸ್ತೀನಿ ರೀ. ಅಲ್ಲಿ ಒಂದು ಮೆಟ್ಲು ಹತ್ಬಿಟ್ಟು ಏನೋ ಬೆಂಕಿ ಹಾಕ್ತಾ ಇದ್ದಾರೆ. ಬೆಂಕಿ ಹಾಕಿ ಆ ಸುಣ್ಣನ ತೊಗೊಂಡೋಗಿ ಅವನು ಅದ್ರ ಮೇಲೆ ಹಾಕ್ತಾ ಇದ್ದಾನೆ. ಕಲ್ಲನ್ನು ತೊಗೊಂಡೋಗಿ ಹಾಕ್ತಾ ಇದ್ದಾನೆ. ಸುಟ್ಟು ಸುಣ್ಣ ಆಗಿ ಪರಿವರ್ತನೆ ಆಗುತ್ತೆ. ಅದನ್ನು ಕಡೆಗೆ ನಾವು ಅವರು ಇನ್ನೂ ಏನೇನೋ ಇದು ಮಾಡಿಕೊಟ್ಟಾಗ ನಾವು ತಿನ್ಬೋದು ಅದನ್ನ. ನೆಕ್ಸ್ಟು ಗ್ರಾಮೀಣ ಚಮ್ಮಾರರ ಮನೆ ಈ ಥರ ಇರುತ್ತೆ ನೋಡಿ. ಈ ಚಪ್ಪಲಿಯನ್ನು ಮಾಡುವಂತಹ ಚಮ್ಮಾರ ಏನಿರ್ತಾರೆ ಅವ್ರ ಮನೆ. ಇದು ಚಮ್ಮಾರರ ಮನೆ. ಚಪ್ಪಲಿ ಮಾಡುವಂತಹ ವ್ಯಕ್ತಿಯ ಮನೆ ಈ ಥರ ಇರುತ್ತೆ ಪಾಪ. ಇವರು ಕೂಡ ಅಷ್ಟೇನು ಶ್ರೀಮಂತರ ಆಗಿರೋದಿಲ್ಲ. ಗ್ರಾಮೀಣ ಲಂಬಾಣಿ ಮನೆ ಅಂತ ಅಂದರೆ ಗ್ರಾಮೀಣ ಲಂಬಾಣಿಸ್ ಮನೆ ಈ ಥರ ಇರುತ್ತೆ ನೋಡಿ. ಇವರು ಗ್ರಾಮೀಣ ಲಂಬಾಣಿಯವರು. ಇವ್ರ ಮನೆಯೂ ಪಾಪ ಅಷ್ಟೇ ಹಂಚು ಏನು ಅಷ್ಟೇನು ಇದರಲ್ಲಿ ಇರಲ್ಲ. ಇವರು ಅರ್ಧ ಹಂಚಾಗಿದ್ರೆ ಅರ್ಧ ಇದು ಇನ್ಯಾವುದೋ ಥರದ ಇದರಿಂದ ಮಾಡ್ಕೊಂಡಿರ್ತಾರೆ ಇವ್ರ ಮನೇನ. ವಿಶಿಷ್ಟ ಸಂಸ್ಕೃತಿ ಪರಿಚಯಿಸುವ ಲಂಬಾಣಿಗರ ಭಾಷೆ, ವೇಷಭೂಷಣ ಗಮನ ಸೆಳೆಯುತ್ತವೆ. ಸ್ವಾವಲಂಬಿ ಬದುಕು ರೂಪಿಸಿಕೊಂಡಿರುವ ಅವರು ಕಾಡಿನಿಂದ ಕಟ್ಟಿಗೆ ತಂದು ಮಾರಾಟ ಮಾಡುವ ಕಾಯಕ ಸಾಮಾನ್ಯ ಲಂಬಾಣಿ ಅಥವಾ ಲಮಾಣಿ ಹೆಸರಿನಿಂದಲೇ ಗುರುತಿಸುವ ಪುರುಷ ಹಾಗೂ ಮಹಿಳೆಯರಿಬ್ಬರು ತಮ್ಮ ಮನೆಗೆಲಸದಲ್ಲಿ ನಿರತರಾಗಿದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಲಂಬಾಣಿಯ ಹೆಂಗಸು ಈ ಥರ ಇರ್ತಾಳೆ, ಲಂಬಾಣಿ ಗಂಡಸು ಆ ಥರ ಇರ್ತಾನೆ. ಇವರ ಜೀವನ ನಡಿಬೇಕು ಅಂತಂದರೆ ಇವರು ಕಟ್ಟಿಗೆಯನ್ನು ತಂದು ಮಾರಾಟ ಮಾಡಾದ್ಮೇಲೆ ಇವರ ಜೀವನವನ್ನು ನಡೆಸ್ಬೋದಿರುತ್ತೆ. ಆ ಥರ ಒಂದು ಎಂಥದ್ದು ಬದುಕು ಲಂಬಾಣಿಯವ್ರದ್ದಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಐ ಥಿಂಕ್ ಇದು ನನಗೆ ಗೊತ್ತಿಲ್ಲ, ಲಂಬಾಣಿಯವರೇನೋ ಹಂದಿ ಮರಿನ ಸಾಕ್ತಿದ್ರು ಏನೋ ಗೊತ್ತಿಲ್ಲ. ಹಂದಿ ಮರಿಯನ್ನು ಕೂಡ ನೀವು ಹಳ್ಳಿಗಳಲ್ಲಿ ನೋಡ್ಬೋದು. ಈ ಥರ ಒಂದು ಇರುತ್ತೆ. ಸ್ನೇಹಿತರೆ, ಇವಾಗ ನಾವು ಹಳ್ಳಿ ಒಳಗೆ ಒಂದು ವಿಸಿಟ್ ಹಾಕೊಂಡು ಬಂದ್ವಿ, ಸರಿನಾ? ಎಷ್ಟೆಷ್ಟು ಮನೆಗಳಿದ್ದಾವೆ, ಎಷ್ಟೆಷ್ಟು ಪರಂಪರೆಗಳಿದ್ದಾವೆ ಅದನ್ನೆಲ್ಲ ನೋಡಿದ್ವಿ. ಆದರೆ ಇವಾಗ ನಾವು ಪಾರಂಪರಿಕ ಬೇಸಾಯ ಪದ್ಧತಿನ ನೋಡೋದಕ್ಕೋಸ್ಕರ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ಬನ್ನಿ. ಇದ್ರ ಒಳಗೆ ಇವಾಗ ನಾವು ಎಂಟ್ರಿ ಆಗೋಣ. ಹೇಗಿರುತ್ತೆ ಅಂತೇಳಿ ಹೋಗೋಣ ಬನ್ನಿ. ಪಾರಂಪರಿಕ ಬೇಸಾಯ ಅಂತ ಅಂದರೆ ಕೃಷಿ ಪದ್ಧತಿ. ಈ ಹಳ್ಳಿಗಳಲ್ಲಿ ಯಾವ ಥರ ಕೃಷಿ ಮಾಡ್ತಾಯಿದ್ರು ಅಥವಾ ಬೇಸಾಯ ಮಾಡ್ತಾಯಿದ್ರು, ಏನೇನೋ ಪದ್ಧತಿಗಳಿತ್ತು, ಮತ್ತು ಯಾವ್ಯಾವ ಸಲಕರಣೆಗಳು ಅಥವಾ ಏನೇನು ಕೌಶಲ್ಯಗಳು ಬೇಕಿತ್ತು, ಯಾವ್ಯಾವ ಥರ ಕೃಷಿ ಮಾಡ್ತಾಯಿದ್ರು, ಅದೆಲ್ಲದ್ರ ಬಗ್ಗೆನೂ ಕೂಡ ಒಂದು ಮಾಡೆಲ್ನ ಮಾಡಿಟ್ಟಿದ್ದಾರೆ ಇಲ್ಲಿ, ಸರಿನಾ? ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ನೋಡಿ, ಎತ್ತಿನ ಗಾಡಿ ಇಲ್ಲೊಂದು ಸ್ಟಾರ್ಟಿಂಗಲ್ಲೇ ನಾವು ಎತ್ತಿನ ಗಾಡಿ ನೋಡ್ತಿರ್ಬೋದು. ಎತ್ತಿನ ಗಾಡಿ ಮತ್ತು ಎತ್ತುಗಳನ್ನ ನಾವು ಮತ್ತು ಒಂದು ನೇಗಿಲಾಗಿರ್ಬೋದು ಎಲ್ಲದನ್ನು ತುಂಬ ಪವಿತ್ರವಾಗಿ ನಾವು ಪೂಜಿಸ್ತೀವಿ. ನಾವು ಹಳ್ಳಿ ಸಂಪ್ರದಾಯಗಳಲ್ಲಿ ಹೇಳ್ಬೇಕಂತಂದರೆ ಈ ಥರ ಇದನ್ನು ನಾವು ಚೀಂಕ್ ಬಾಂಕ್ ಆಟ ಅಂತ ಕರಿತಾ ಇದ್ವಿ. ಚೀಂಕ್ ಬಾಂಕ್ ಆಡೋದು ಯಾಕಂದರೆ ಒಬ್ಬರು ಮೇಲೆ ಹೋದಾಗ ಒಬ್ರು ಕೆಳಗೆ ಹೋದಾಗ ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ ಮಿಡ್ಲಲ್ಲಿ ಸೌಂಡ್ ಬರ್ತಿತ್ತು, ಚೀಂಕ್ ಪಾಂಕ್ ಅಂತ ಹೇಳಿ ಸೌಂಡ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾವು ಮಾನಸ ಆಟ ಆಡಿದ್ದೀವಿಲ್ಲ, ಚೀಂಕ್ ಪಾಂಕ್ ಸೌಂಡ್ ಬರುತ್ತಾನೆ. ಮತ್ತು ಚೀಂಕ್ ಪಾಂಕ್ ಅಂತ ಸೌಂಡ್ ಬರ್ತಿತ್ತು, ಅದಕ್ಕೋಸ್ಕರ ಚೀಂಕ್ ಪಾಂಕ್ ಆಟ ಅಂತ ನಾನು ಕರಿತಾ ಇದ್ದೀನಿ. ಇದು ಒಂದು ಬಂದ್ಬಿಟ್ಟು ನಾನು, ಇನ್ನೊಂದು ಬಂದ್ಬಿಟ್ಟು ಚಾರ್ಲಿ, ಇಬ್ಬರು ಜಗಳ ಆಡ್ತಾ ಇದ್ದೀವಿ, ಏನಕ್ಕಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಈ ಥರ ಹಳ್ಳಿಗಳಲ್ಲಿ ಕಾಣಿಸ್ತಾ ಇರ್ಬೋದು. ಇದು ಮೆಕ್ಕೆಜೋಳ ಬೆಳೆದಿದ್ದಾರೆ ನೋಡಿ, ಮೆಕ್ಕೆಜೋಳ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸಲಕರಣೆಗಳು ಏನೇನಿದ್ದಾವೆ ಅದನ್ನ ಹಿಡ್ಕೊಂಡು ಇದನ್ನು ಮಾಡ್ತಾ ಇರ್ತಾರೆ. ಇದು ಎತ್ತು ಅಂತೀನಿ, ಇದು ಎತ್ತಿನ ಗಾಡಿ ಅಲ್ವಾ? ಇಲ್ಲಿ ನೋಡಿ ಎತ್ತನ್ನು ಕಟ್ಟಿದ್ದಾರೆ, ಎತ್ತನ್ನು ಕಟ್ಟಿ ಉಳ್ತಾ ಇದ್ದಾರೆ ಅನಿಸುತ್ತೆ.
ಸುತ್ತಲೂ ಕಾಳೆಲ್ಲ ಹಾಕಿ ತುಳಿಸ್ತಾರೆ. ಸುತ್ತಲೂ ಅದೇ ಕಾಳೇನೋ ಹಾಕಿ ತುಳಿಸ್ತಾ ಇದಾರಂತೆ. ಅಂದ್ರೆ ಹುಲ್ಲಿಂದ ಕಾಳನ್ನ ಬೇರೆ ಮಾಡೋದು. ಹಾ? ಹುಲ್ಲಿಂದ ಕಾಳು ಬತ್ತುತ್ತೇನೆ. ಅದೇ ಬೇರೆ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಅದ್ರ ಬಾಯಿಗೆ ಏನೋ ಹಾಕಿದ್ದಾರೆ ನೋಡಿ, ಎಂತ ಅಂತಾರೆ ತಿನ್ಬಾರ್ದು ಅಂತ, ಬಾಯಿ ಒಡ್ಲು ಹಾಕಿದ್ದಾರೆ ನೋಡಿ, ತಿನ್ನಬಾರ್ದು ಅಂತ ಹೇಳಿ. ಒಬ್ಬ ರೈತ ಸೊಪ್ಪನ್ನು ಕಟ್ಕೊಂಡ್ ಬರ್ತಾರೆ ಅಂತ ಸನ್ನಿವೇಶ ಇಲ್ಲೆಲ್ಲ ಮಾಡಿಟ್ಟಿದ್ದಾರೆ. ಆ ಕಡೆ ಭತ್ತ ತೂರ್ತಾರೆ. ಒಂದು ಕಡೆಯಿಂದ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಗ್ರಾಮೀಣ ಹೊಲಗಳಲ್ಲಿ ಕಣ ಮತ್ತು ಹಂತಿ ಹೊಡೆಯುವ ಸನ್ನಿವೇಶ ಇಲ್ಲಿ ನೋಡಿ. ಇದನ್ನ ನಾವು ಏನಂತ ಕರಿತಿದ್ವಿ ಅಂದರೆ ಭತ್ತ ತೂರೋದು ಅಂತ ಹೇಳಿ ಕರಿತಿದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದನ್ನ ಭತ್ತ ತೂರೋದು ಅಂತ ಕರಿತಾ ಇದ್ವಿ. ಆದರೆ ಇಲ್ಲಿ ಅಂದರೆ ಒಂದೊಂದು ಕಡೆಗಳಲ್ಲಿ ಒಂದೊಂದು ಮಾತು. ಆ ಕಲ್ಲಿಗೆ ಅಂತ ಕರಿತಾ ಇದ್ರೆ ಸ್ನೇಹಿತರೆ, ಇಲ್ಲಿ ನೀವು ನೋಡಿ ಸೂರ್ಯಕಾಂತಿ ಹೂವು ಬೆಳೆದಿದ್ದಾರೆ. ಒಂದು ಎಕ್ಸಾಂಪಲ್ ಎಲ್ಲ ಕಡೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೇಗಿಲನ್ನ ಉಳ್ತಾ ಇದ್ದಾರೆ. ನಿಮ್ಮ ಸೌಂಡ್ ಕೂಡ ಬರ್ತಾ ಇರ್ಬೋದು. ನೇಗಿಲ ಯೋಗಿಯ ನೋಡಲ್ಲಿ ಸಾಂಗ್ ಕೂಡ ಪ್ಲೇ ಆಗ್ತಾ ಇದೆ. ಇಲ್ಲೆಲ್ಲ ಕೂಡ ಉಳುಮೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಉಳ್ತಾ ಇರೋದು ಒಂದೇ ಕಡೆ ಅಲ್ಲ, ತುಂಬ ಈ ಥರ ರೈತರು ಕೂಡ ಉಳ್ತಾ ಇದ್ದಾರೆ. 1, 2, 3, 4, 5 ಸಿಕ್ಕಾಪಟ್ಟೆ. ಯಾಕೆ ಗೊತ್ತಾ, ಇದ್ರ ಎಕ್ಸಾಂಪಲ್ ಏನು ಹೇಳಿ, ಒಂದು ಗದ್ದೆಯಲ್ಲಿ ಒಬ್ರದೇ ಗದ್ದೆ ಇರಲ್ಲ, ಅಲ್ಲಿ ಅದ್ರ ಅಕ್ಕಪಕ್ಕ ಸುಮಾರು ಗದ್ದೆಗಳು ಇರ್ತವೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರೋದು. ಇಲ್ಲೊಂದು ಕುಟುಂಬ ಅಂದರೆ ಒಂದು ಫ್ಯಾಮಿಲಿ ಗದ್ದೆನ ಉಳ್ತಾ ಇದ್ರೆ, ಇನ್ನೊಂದು ಕಡೆ ಇನ್ನೊಂದು ಕುಟುಂಬ ಗದ್ದೆನ ಉಳ್ತಾ ಇರುತ್ತೆ. ಅದಕ್ಕೋಸ್ಕರ ಸುಮಾರು ಈ ಥರ ಮಾಡಿಟ್ಟಿದ್ದಾರೆ. ಬನ್ನಿ, ಹಾಗೆ ಇಲ್ಲಿ ಒಂದು ಸುಮಾರು ಹಸುಗಳನ್ನ ಮತ್ತು ಎತ್ತುಗಳನ್ನ ಕಟ್ಟಿದ್ದಾರೆ, ನೋಡೋಣ. ಗ್ರಾಮೀಣ ಪಾರಂಪರಿಕ ಬೇಸಾಯ ಪದ್ಧತಿ ಹೇಗಿರುತ್ತೆ ಅಂತ ಹೇಳಿ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಇವಾಗ ಬರ್ತಾ ಎಲ್ಲಿ ಬಂದ್ವಿ, ತರಕಾರಿ ಮಾರ್ಕೆಟಿಗೆ ಬಂದಿದ್ದೀವಿ. ನೋಡಿ ಯಾವ ಥರ ಸಂತೆ ಅಂತ ಕರಿತೀವಿ, ಮಾರ್ಕೆಟ್ ಸಂತೆ ಹೆಂಗೆ ನಡೀತಾ ಇದೆ ನೋಡಿ. ಈ ಥರ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡಿರ್ತಾರೆ ಒಂದೊಂದು ಕಡೆ. ಇಂತಿಷ್ಟು ಅಂತ ಕೂಗಿದಾಗ ಅಲ್ಲಿ ಹೋಗಿ ಇದನ್ನ ಮಾಡೋದು. ಇದು ಒಂದು ಸಂತೆ. ಗ್ರಾಮೀಣ ರೈತರ ಸಂತೆ ಹೇಗಿರುತ್ತೆ ಅಂತಂದರೆ ಈ ಥರ ಇರುತ್ತೆ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಗುರು, ಇವ್ರು ನಿಮಗೆ ಗೊತ್ತಿರ್ಬೋದು, ಕೋಲೆ ಬಸವ ಅಂತ ಕರಿತೀವಿ ಅಲ್ಲ. ಕೋಲೆ ಬಸವ ಅಂತೇಳಿ ಬಸವಣ್ಣನ ಕರ್ಕೊಬಂದು ಅವರ ಒಂದು ಹೊಟ್ಟೆಪಾಡಿಗೋಸ್ಕರ ಜೀವನ ನಡೆಸುವಂಥದ್ದು ಕೋಲೆ ಬಸವ. ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಒಂದು ಲೈನಿಂದ ನೋಡಿ ಒಳ್ಳೆ ಎತ್ತುಗಳು ಹಸುಗಳನ್ನೆಲ್ಲ ಹೆಂಗೆ ಕಟ್ಟಿದ್ದಾರೆ ಅಂತ ಹೇಳಿ ಮಸ್ತಾಗಿದ್ದಾವಲ್ವಾ. ಈ ಕಡೆ ಸುತ್ತ ನೋಡಿದ್ರ ಗ್ರಾಮೀಣ ಜಾನುವಾರುಗಳ ಸಂತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಕರು ತಮ್ಮ ಕೃಷಿ ಕಾರ್ಯಗಳಿಗೆ ಅನುಕೂಲವಾದ ಜಾನುವಾರು ಖರೀದಿಸುವುದು ಹಾಗೂ ಮಾರುವುದು. ನೀವು ನೋಡ್ತಾ ಇದ್ದೀರಲ್ವಾ, ಎಲ್ಲ ಎತ್ತುಗಳ ಹಸುಗಳನ್ನ ಏನಕ್ಕೆ ತಂದಿದ್ದಾರೆ ಮತ್ತು ಏನಕ್ಕೆ ಇಲ್ಲಿ ಈ ಥರ ನಿಲ್ಲಿಸಿದ್ದಾರೆ ಅಂತ ಹೇಳಿ. ಇದು ಒಂದು ಕೃಷಿ ಭಾಗಗಳಲ್ಲಿ ಅಂದರೆ ರೈತಾಪಿ ಮಾಡುವಂತಹ ಭಾಗಗಳಲ್ಲಿ ಎತ್ತನ್ನ ಅಥವಾ ಎಮ್ಮೆಗಳನ್ನ, ಕೋಣಗಳನ್ನ, ಹಸುಗಳನ್ನ ಖರೀದಿ ಮಾಡೋದು ಅಥವಾ ಅವನು ಇಲ್ಲಿ ತಂದು ಮಾರುವಂತಹ ಜಾಗ ಇದು ಗ್ರಾಮೀಣ ಭಾಗ. ಮತ್ತು ಇನ್ನೊಂದು ವಿಷಯ ಇಲ್ಲೊಂದು ತೋರಿಸ್ತೀನಿ ರೀ. ಇಲ್ಲಿ ಇವಾಗ ಇವರು ಎತ್ತನ್ನ ಮಲಗಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತಾ ಇರ್ಬೋದು. ಇದನ್ನ ಈ ಸೀನ್ನ ನೀವು ನೋಡ್ತಾ ಇದ್ರೆ ನಿಮಗೆ ತೋರಿಸ್ತೀನಿ, ಆ ಕಡೆ ಕ್ಯಾಮ್ರಾ ಮಾಡಿ ಏನಂತ ಹೇಳಿ ಗೊತ್ತಿರೋರು ಕಮೆಂಟ್ ಮಾಡಿ. ಸ್ನೇಹಿತರೆ, ಇದು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಎತ್ತಿನ ಕಾಲುಗಳಿಗೆ ಅದು ಕಬ್ಬಿಣದ ಇರುತ್ತಲ್ಲ, ಅದಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ ನನಗೆ, ಅದನ್ನ ಹೊಡಿತಾ ಇರೋವಂಥದ್ದು. ಅದಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ, ಕರೀತಾರೆ. ಇದ್ರ ನೆಕ್ಸ್ಟ್ ನಾವಿವಾಗ ದಾಟಿ ಹೋದ್ವಿ ಅಂದರೆ ಇಲ್ಲೇನು ಬೋರ್ಡ್ ಕೂಡ ಹಾಕಿಲ್ಲ, ಆದರೆ ಒಳಗಡೆ ಹೋದರೆ ನಾವು ಎಕ್ಸಿಟ್ ಹೊರಗಡೆ ಒಂದು ಹಳ್ಳಿ ಜೀವನದಿಂದ ನಾವು ಹೊರಗಡೆ ಬರ್ಬೋದು. ಆ ಥರ ಒಂದು ದಾರಿ ಇಲ್ಲಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಗ್ರಾಮೀಣ ಕುಸ್ತಿ ಕ್ರೀಡೆ ಯಾವ ಥರ ಇರುತ್ತೆ ಅಂತ ಹೇಳಿ. ಈ ಥರ ನೋಡಿ, ಈ ಥರ ಸುತ್ತ ಜನರು ಸೇರಿರ್ತಾರೆ. ಇದು ಮಣ್ಣಿಂದ ಒಂದು ಕ್ರೀಡಾಂಗಣ ಮಾಡ್ಕೊಂಡಿರ್ತಾರೆ. ಈ ಥರ ಕುಸ್ತಿಪಟುಗಳು ಕುಸ್ತಿಯನ್ನು ನಡೆಸ್ತಾ ಇರ್ತಾರೆ, ಕುಸ್ತಿಯನ್ನು ಆಟ ಆಡ್ತಾ ಇರ್ತಾರೆ. ಇದು ಒಂದು ಗ್ರಾಮೀಣ ಅತ್ಯದ್ಭುತವಾದ ಕ್ರೀಡೆ. ಗ್ರಾಮೀಣ ಭಾಗಗಳಲ್ಲಿ ಮಸ್ತಾಗಿರುವಂತಹ ಕ್ರೀಡೆ ಇದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋಂಥದ್ದು ಒಂದು ಕುದುರೆ ಗಾಡಿನ ಇವಾಗ ಇಟ್ಟಿದ್ದಾರೆ. ಇಲ್ಲೇ ಆಟ ಆಡಿಸೋದಕ್ಕೋಸ್ಕರ ಯಾರಾದರೂ ಆಡೋರು ಇದ್ದರೆ ಅವರಿಗೆ ಆಟ ಆಡಿಸ್ಬೋದು. ಆ ಥರ ಒಂದು ಕುದುರೆ ಗಾಡಿಯನ್ನು ಕೂಡ ಮಾಡಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಕುಂಬಾರಿಕೆ ಆ್ಯಕ್ಟಿವಿಟಿ, ಪೋಟ್ರೆ ಆ್ಯಕ್ಟಿವಿಟಿ ಹೇಗಿರ್ತಿತ್ತು ಅಂತ ಹೇಳಿ. ಆದರೆ ಇಲ್ಲಿ ಇವಾಗ ಯಾರು ಮಾಡ್ತಾ ಇಲ್ಲ ಇದನ್ನ.
ಕುಂಬಾರರು ಯಾವ ಥರ ಇದನ್ನ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಒಂದು ಇದನ್ನು ಕೂಡ ಮಾಡಿಟ್ಟಿದ್ದಾರೆ. ಬನ್ನಿ ಹೋಗೋಣ. ಕರ್ಕೊಂಬಂದಿದೆ ಮಕ್ಕಳದೊಂದು ಬ್ಯಾಚ್ನ ನೋಡಿ. ಅವ್ರಿಗೆ ಏನಾದರೂ ಆಟ ಆಡಿಸೋದಕ್ಕೋಸ್ಕರ ಅಥವಾ ಏನಾದರೂ ಇದ್ದರೆ ಇಲ್ಲಿ ಪೇ ಮಾಡಿ ಆಟ ಆಡಿಸ್ಬೇಕು. ಗಾಯತ್ರಿ ಕಲೆಕ್ಷನ್ ಈ ಥರ ಆಟಕ್ಕೆ ವಸ್ತುಗಳು ಅಥವಾ ರಂಗೋಲಿಗಳು ಡಿಸೈನ್ಗಳೆಲ್ಲ ಕಾಣಿಸ್ತಾ ಇರ್ಬೋದು ನೋಡಿ. ಸ್ಟೂಡೆಂಟ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ನೀವು ಕೂಡ ನಿಮ್ದು ಯಾವ್ದಾದ್ರು ಒಂದು ಸ್ಕೂಲ್ ಇದ್ದರೆ ಕರ್ಕೊಂಬಂದು ಸ್ಟೂಡೆಂಟ್ಸ್ಗಳನ್ನ ಆಟ ಆಡಿಸಿ ಇದೇ ಥರ. ಪ್ಲೇ ಆ್ಯಂಡ್ ವಿನ್ ದ ಗಿಫ್ಟ್ಸ್. ಇಲ್ಲಿ ಏನಾದರೂ ಆಟ ಆಡಿದ್ರೆ ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇರುತ್ತೆ. ಇಲ್ಲೊಂದು ಯಾರೋ ಇದೆ ಅಂದರೆ ಒಂದು ಬಿಲ್ ಇದೆ. ಬಿಲ್ಲಿಂದ ತೆಗೆದು ಬಾಣ ಇಲ್ಲಿ ಎಲ್ಲರೂ ಓಡಿದ್ರೆ ಪ್ರೈಸ್ ಕೂಡ ಗೆಲ್ಬೋದಾಗಿರುತ್ತೆ. ಬಾಪಪ್ಪ. ಹಳ್ಳಿ ಅಂಗಡಿ. ಹಳ್ಳಿ ಅಂಗಡಿ ಅಂದರೆ ಇದು ಒರಿಜಿನಲ್ ಹಳ್ಳಿ ಅಂಗಡಿ ಅಲ್ಲ. ಇಲ್ಲೇನಾದರೂ ನಿಮಗೆ ಬೇಕಾದರೆ ಐಟಮ್ಗಳನ್ನ ತಗೊಬೋದು. ಆ ಥರ ಇದು ಹಳ್ಳಿ ಅಂಗಡಿ, ಹಳ್ಳಿ ವಸ್ತುಗಳು. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಅಲ್ಲೊಂದು ಇವೆಲ್ಲ ರಿಯಲ್ ನಾಯಿಗಳು, ಡೂಪ್ಲಿಕೇಟ್ ಅಲ್ಲ. ನಾವು ಎಕ್ಸಿಟ್ ಆಗಿ ಹೋಗೋದು ಪ್ಲೇಸ್ ಬಂದ್ಬಿಟ್ಟು ಇದು ಅನ್ಸುತ್ತೆ. ಇದು ಯಕ್ಷಗಾನದ್ದು ಅಂತ ಅನ್ಸುತ್ತೆ. ಇದಕ್ಕೆ ಚಗ್ಮವೇಷನ ಏನೋ ಅಂತ ಕರಿತಿದ್ರು. ನಮ್ಮ ಸೈಡ್ ಪ್ರತಿಭಾ ಕಾರಂಜಿಗಳೆಲ್ಲ ನಡೀತಿರ್ಬೇಕಾದ್ರೆ ಸ್ಕೂಲಲ್ಲಿರುವಾಗ ಚಗ್ಮವೇಷ ಅದು ಇದು ಏನೇನೋ ಒಂದು ಇರ್ತಿತ್ತು. ನಮ್ಗಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಡೊಳ್ಳು ಕುಣಿತನೋ ಕಾಡು ಕುಣಿತನೋ ಒಂದು ಗೊತ್ತಾಗ್ತಾ ಇಲ್ಲ ಇದು. ಮತ್ತು ಇಲ್ಲೂ ನೋಡಿ ವಾದ್ಯಕಾರರು, ಇವರು ಏನೋ ಒಂದು ಇಲ್ಲೆಲ್ಲ ಬೋರ್ಡ್ ಹಾಕಿಲ್ಲ ಇವ್ರು ಯಾರು ಏನು ಅಂತ ಹೇಳಿ. ನಮ್ಮಂತ ಗೊತ್ತಿಲ್ಲದ ಹೋದ್ರಿಗೆ ಗೊತ್ತು ಮಾಡ್ಬೋದಪ್ಪ. ಥರ ಎಲ್ಲ ಮೊದಲು ಬರ್ತಿದ್ರು ಪಾಪ. ಇವಾಗೆಲ್ಲ ಬಂದಾಗ್ಬಿಟ್ಟಿದೆ. ಇಲ್ಲೊಂದು ವಿಚಾರ ತೋರಿಸ್ತೀನಿ ನೋಡಿ. ಇವನ್ಯಾರ ಮ್ಯಾಜಿಕ್ ಮಾಡೋನು ಮೆಜಿಷಿಯನ್ ಅನ್ಸತ್ತೆ. ಇವರು ಯಾರ ಒಳ್ಳೆ ಕುಸ್ತಿಪಟ್ಟು ಇದ್ದಂಗೆ ಅವನು ಥರ ಇರ್ತಿತ್ತು ನೋಡಿ ಸ್ನೇಹಿತರೆ. ಡಂಗೂರ ಬರ್ಸೋನು. ಇವರು ಬಂದ್ಬಿಟ್ಟು ಈ ರೇಣುಕಮ್ಮ ಎಲ್ಲಮ್ಮ ಎಲ್ಲ ಇರ್ತಾರಲ್ಲ ಆ ಥರದ್ದು. ಇವರು ಯಕ್ಷಗಾನ ಮಾಡೋ ಅಂತಾರೆ. ಯಕ್ಷಗಾನ ಇಲ್ಲಿ ಬರ್ದಾರ್ತಾರೆ. ಜೋಗತಿ ಅಥವಾ ಚೌಡಕ್ಕಿ ಅಂತ ಕರಿತಾಯಿದ್ರು. ಗೋರವರ ಕರಡಿ ಕುಣಿತ ಇದು. ನೆಕ್ಸ್ಟ್ ಪಾರಿಜಾತ, ಆಟಿಕಳಂಜಿ. ಇದು ಯಕ್ಷಗಾನ. ವಸತಿ ಗೃಹ. ಇಲ್ಲೊಂದು ವಸತಿ ಗೃಹ ಕೂಡ ಇದೆ ನೋಡಿ. ನಾವು ಹಿಂಗರ್ಸ್ ಬಂದಿದ್ದೆ ನೋಡಿ. ಕಂಬಳ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಬಳ. ಕಂಬಳಕ್ಕೆ ಸಪೋರ್ಟ್ ಮಾಡ್ತಾರಂತ ಜನರು ನೋಡಿ. ಒಂದು ಎಮ್ಮೆ ಇದು ಎಮ್ಮೆ ಕೋಣದಿಂದ ಇದನ್ನು ಮಾಡೋ ಅಂಥದ್ದಲ್ಲೇ ಕಂಬಳ ಗದ್ದೆಯಲ್ಲಿ ಓಡಿಸೋದು. ಹಿಪ್ಪೆ ತೈಲದ ಮರ ಅಂತ ನೋಡಿ. ನನಗೆ ಇದು ಗೊತ್ತೈತೆ ಹಿಪ್ಪೆ ತೈಲದ ಮರ ಅಂತ. ಆದರೆ ಇದು ಬಂದ್ಬಿಟ್ಟು ದಾಳಿಂಬೆ ಗಿಡನ ಮರನೇ. ದಾಳಿಂಬೆನೇ 100% ಶೋರ್.
ಅಲ್ಲಿ ಬಿಟ್ಟದ್ದು ಒಂದು ಸ್ನೇಹಿತರೆ. ನಾವೀಗ ಮಾಡೆಲ್ ವಿಲೇಜಲ್ಲಿ ಏನೇನು ಎಲ್ಲ ನೋಡಿದ್ವಿ, ಎಲ್ಲದನ್ನೂ ಯಾವ ಥರ ಇದೆ ಎಲ್ಲದನ್ನೂ ನೋಡಿದ್ದೀವಿ. ಮತ್ತು ಇಲ್ಲಿಗೆ ಬರಬೇಕು ಅಂತ ಅಂದರೆ ಅಡ್ರೆಸ್ ಕೂಡ ನಾನು ಹೇಳ್ತೀನಿ ಎಲ್ಲಿ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ರಿಗೂ ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ. ಮತ್ತೇನಂತಂದರೆ ಇಲ್ಲಿ ಒಬ್ಬರಿಗೆ ಅಡಲ್ಟ್ ಆಗಿದ್ದರೆ ಒಬ್ಬರಿಗೆ 150 ರೂಪಾಯಿ ಇರುತ್ತೆ. ಅಂದರೆ ಇಬ್ಬರಿಂದ ನಮಗೆ 300 ರೂಪಾಯಿ ಟಿಕೆಟ್ ಮಾಡಿದ್ರು. ಮತ್ತು ನಿಮ್ಮ ಗಾಡಿ ಕಾರ್ ಆಗಿದ್ದರೆ 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತೊಗೊತಾರೆ, ಬೈಕ್ ಆಗಿದ್ದರೆ 20 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತೊಗೊತಾರೆ. ಆದರೂ ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ಕಷ್ಟಪಟ್ಟು ಮೇಂಟೈನ್ ಮಾಡಬೇಕಾಗಿರುತ್ತೆ, ತುಂಬ ವರ್ಷಗಳಿಂದ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ಚಾರ್ಜಸ್ ಜಾಸ್ತಿ ಇರುತ್ತೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಒಂದೊಂದು ಸ್ಕೂಲ್ ವ್ಯಾನ್ನೇ ಕರ್ಕೊಂಡ್ಬಂದಿದ್ದಾರೆ. 2 ಸ್ಕೂಲ್ ಸ್ಟೂಡೆಂಟ್ಸ್ನ ನಾವು ನೋಡಿದ್ವಿ. ಮಕ್ಕಳು ಆಟ ಕೂಡ ಆಡ್ಬೋದು ಇಲ್ಲಿ, ತುಂಬ ಚೆನ್ನಾಗಿದೆ. ಆಟಗಾರ ಮಹಾತ್ಮ ಗಾಂಧೀಜಿಯವರು ಚರಕದಲ್ಲಿ ಒಂದು ನೇಯ್ತಾ ಇರುವಂತಹ ಒಂದು ಕ್ರಿಯೇಚರ್ನ ಮಾಡಿದ್ದಾರೆ ನೋಡಿ. ನೀವು ಅನ್ಕೊತಿರ್ತೀರ ಮಾಡಲ್ ವಿಲೇಜ್ ಅಂದರೆ ಏನಪ್ಪ ಅಂತ ಹೇಳಿ. ಅಂದರೆ ಈ ಹಳ್ಳಿ ಮಾಡಲ್ ಅಂದರೆ ಇವಾಗ ಒಂದು ಹಳ್ಳಿಯ ಒಂದು ಗ್ರಾಮೀಣ ಪದ್ಧತಿ ಹೆಂಗಿರುತ್ತೆ, ಗ್ರಾಮೀಣ ಭಾಗಗಳು ನಮ್ಮೂರಲ್ಲೂ ಹಳ್ಳಿ ಹಿಂಗೆ ಇದೆ ಅಂತ ಅಂದ್ಕೊಂಡಿರ್ತೀರ. ಆದರೆ ಇದು ಇವಾಗಿನ ಯೂತ್ಸ್ ಅಲ್ಲ, ನಮ್ಮ ಅಪ್ಪನ ಕಾಲದಲ್ಲಿ ಯಾವ ಥರ ಇರ್ತಿತ್ತೋ ಆ ಥರ ಒಂದು ಹಳ್ಳಿಯ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಡಿಟ್ಟಿರುವಂತಹ ಒಂದು ಪ್ರಾಜೆಕ್ಟ್ ವರ್ಕ್ ಅಂತಲೇ ಹೇಳ್ಬೋದು. ಆ ಥರ ಕಾಣುತ್ತೆ, ತುಂಬ ಚೆನ್ನಾಗಿತ್ತು. ಬನ್ನಿ ನಾವು ಇಲ್ಲಿಂದ ಹೋಗೋಣ. ಇವಾಗ ನೋಡಾಯಿತು, ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು.